ಏನಿರ್ಬೋದು ನಾ ಕಂಡು ಕನಸಿನ ಅರ್ಥ? ಶಿಲ್ಪ, ಏನಪ್ಪ ಒಂದು ತಿಳಿಯಾಕತ್ತ ಇಲ್ಲ. ಶಿಲ್ಪಾ, ಓ ನಿರ್ಮಲಾ, ಯಾವಾಗ ಬಂದಿ? ಕುತ್ಕೋ. ನೀನು ಕನ್ನಡಿ ನೋಡ್ಕೊಂಡು ನನ್ನ ಕನಸು ಕಾಣಕತ್ತಿದ್ದಲ್ಲ, ಅವಾಗ ಬಂದೆ. ಏನು ಬಾಯ್ ಫ್ರೆಂಡ್ ಕನಸಾ? ಛೇ ಇಲ್ಲಪ್ಪ. ನನಗೆಲ್ಲ ಗೊತ್ತಾಯ್ತು ತಗೋ. ಇಲ್ಲಪ್ಪ, ಹಾಗೇನಿಲ್ಲ. ನೀನು ನನ್ನ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಬೇಡ. ಸರಿ ಇರಲಿ, ನೀನು ಅಷ್ಟು ಅರ್ಜೆಂಟಾಗಿ ನಂಗೆ ಫೋನ್ ಮಾಡಿ ಕರೆಸಿದೆಲ್ಲ ಯಾಕೆ? ಹೌದಾ, ನಿನ್ನ ಹತ್ರ ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ಅದಕ್ಕೆ ಕರೆಸಿದೆ. ಕುತ್ಕೋ, ಹೇಳ್ತೀನಿ. ಏನು ಅಂತ ಇಂಪಾರ್ಟೆಂಟ್ ಮ್ಯಾಟರು? ಹೇಳಿ ನೋಡೋಣ. ನಿರ್ಮಲಾ, ನೀನು ನನ್ನ ಬೆಸ್ಟ್ ಫ್ರೆಂಡ್. ನಾನು ಹೇಳಿದ ಮಾತು ಕೇಳ್ತೀನಿ ಅಂತ ಹೇಳಿ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಬಾ ಅಂದೆ. ಆದ್ರೆ ನೀನು ಈ ಥರ ನನಗೆ ಅಸಹ್ಯ ಮಾಡೋದು ನೋಡಿದ್ರೆ ಸುಮ್ಮನೆ ಕರ್ಸಿದ್ನೇನ ಅನ್ಸಾತೈತಿ. ಇಲ್ಲ ತಗೊಳ, ನಾನು ಹಂಗೆ ಸುಮ್ಮನೆ ಜೋಕ್ ಮಾಡಿದೆ. ಹೇಳ, ಖರೇನ ನೀನು ಸೀರಿಯಸ್ ಮ್ಯಾಟ್ರ್ ಹೇಳಕ್ಕೆ ಕರ್ದೆ ಅಂತ ಅಂದ್ಕೊಂಡಿರಲಿಲ್ಲ, ಅದಕ್ಕೆ ಜೋಕ್ ಮಾಡಾತಿದ್ದೆ. ಏನಿಲ್ಲ, ಅದು ಈಗ ಒಂದು 4-5 ದಿವಸದಿಂದ ನನಗೆ ಒಂದು ಕನಸು ಬೀಳಾತೈತಿ. ಏನ ನೀನು ಕನಸು ಬೀಳಾತೈತಿ? ಅದನ್ನು ನೋಡಿದ್ರೆ ಸೀರಿಯಸ್ ಮ್ಯಾಟರ್ ಅಂತೇಳಿ ನಾನು ಅರ್ಜೆಂಟ್ ಮಾಡಿ ಕರ್ದಿಯಲ್ಲ. ನೋಡಿ ನಿರ್ಮಲ, ನಾ ಹೇಳತನ ಸ್ವಲ್ಪ ತಡಿ, ಆಮೇಲೆ ಇನ್ನೇನೈತಿ ಹೇಳು. ಅದು ನನಗೆ ಒಬ್ರು ಯಾರವ ಕನಸೊಳಗೆ ಬರಾಕತ್ತಾರ. ಏನಂತ ಅಂದ್ರೆ ಅವನು ನನಗೆ ಸಾಯ್ಸಕ್ಕೆ ಬರತ್ತಾನ. ನಾನು ಅವನಿಗೆ ಏನಂತೇನಿ, ಬಾಸ್ ನನ್ನನ್ನು ಸಾಯಿಸ್ಬೇಡ್ರಿ ಅಂತ ಇರ್ತೇನಂತವ. ಆಮೇಲೆ ಆದರೂ ಅವ್ನು ನನಗೆ ಉಸಿರು ಕಟ್ಸಿ ಸಾಯ್ಸಕ್ಕೆ ದಿಂಬೆಲ್ಲ ಮುಖದ ಮೇಲೆಲ್ಲ ಒತ್ತಾನಂತ. ನಾನು ಹೆಂಗಂಗೆ ತಪ್ಪಿಸ್ಕೊಂಡು ಆ ರೂಮಿಂದ ಹೊರಗೆ ಬಂದುಬಿಡ್ತೇನಂತ. ಆಮೇಲೆ ಏನಾಗ್ತೈತಿ, ಅವ್ನು ಅಲ್ಲೇ ಪಕ್ಕಕ್ಕಿದ್ದಿದ್ದು ರಾಡ್ ತೊಗೊಂಡು ನನ್ನ ತಲೆಗೆ ಹೊಡೆದ್ಬಿಡ್ತಾನಂತ. ನಾನು ಅವನ ಹತ್ರ ನನ್ನನ್ನು ಸಾಯಿಸ್ಬೇಡ ಅಂತ ಎಷ್ಟು ಗೋಗರಿದ್ರು ಅವನು ಬಿಟ್ಟಿರೋದಿಲ್ಲಂತ. ಅವನು ರಾಡ್ ತೊಗೊಂಡು ನನ್ನ ತಲೆಗೆ ಹೊಡೆದಿದ್ದ ಡೇಟಿಗೆ ನಂಗೆ ಅರ್ಧಂಬರ್ಧ ಜೀವ ಆಗ್ಬಿಡ್ತೈತಂತ. ಅವನು ನಾನು ಸತ್ತೇನಂತ ತಿಳ್ಕೊಂಡು ಮಣ್ಣು ಮಾಡೋಕೆ ತೊಗೊಂಡು ಅವ್ರದ್ದು ಮನೆ ಮುಂದೆ ಗಾರ್ಡನ್ ಇರ್ತೈತಲ್ಲ, ಅಲ್ಲಿ ತೊಗೊಂಡು ಹೋಗ್ತಾನಂತ. ನನಗೆ ಏನು ಆಗಾಕತ್ತೈತಿ ಗೊತ್ತಾಗಕತ್ತೈತಿ, ಬಟ್ ಎಕ್ಸ್ಪೋಸ್ ಮಾಡೋಕ್ಕಾಗಕತ್ತಿಲ್ಲ. ಅಂದ್ರೆ ನನಗೆ ಪೂರ್ತಿ ತ್ರಾಣನೇ ಇಲ್ದಂಗೆ ಆಗ್ಬಿಟ್ಟಿತ್ತು. ಆವಾಗ ನಾನು ಅವನಿಗೆ ಹೇಳ್ತೇನಂತ, ನೀನು ನನ್ನನ್ನು ಸಾಯಿಸ್ಬೇಡ ಅಂಥೇಳಿ. ಆದರೂ ಅವನು ಕೇಳೋದಿಲ್ಲಂತ. ಏನು ಮಾಡ್ತಾನಂತ ಅಂದ್ರೆ ಹುಳಕ್ಕೆ ತೊಗೊಂಡು ಹೋಗ್ತಿರ್ತಾನಂತ. ನನಗೆ ಗೊತ್ತಾಯ್ತು ಇವನು ನನ್ನನ್ನು ಬಿಡೋದಿಲ್ಲ ಅಂಥೇಳಿ. ಅವನಿಗೆ ಹೇಳ್ತೇನಂತ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ಮುಂದಿನ ಜನ್ಮದಾಗಾರ ಹುಟ್ಟಿ ನಿನ್ನನ್ನು ನಾನು ರಿವೆಂಜ್ ತೊಗೊತೇನೆ, ನಿನ್ನನ್ನು ಸಾಯಿಸ್ತೇನೆ ಅಂಥೇಳಿ ಅಂತನಂತವ. ಆಮೇಲೆ ಆದರೂ ಬಿಡೋದಿಲ್ಲ ಅವನು, ನನ್ನನ್ನು ಅಲ್ಲೇ ಹೂತು ಹಾಕ್ಬಿಡ್ತಾನಂತ. ನನಗೆ ಭಾಳ ತ್ರಾಸಾಗಿ ಸತ್ತು ಹೋಗ್ಬಿಡ್ತಾನಂತ. ಏನೋ ಒಂದು ಪಿಕ್ಚರ್ ನೋಡಿರ್ತಿ, ಕನಸು ಬಿದ್ದಿರ್ತೈತಿ, ಅದನ್ನು ದೊಡ್ಡದಾಗಿ ಹೆದರ್ಕೊಂಡೇನ? ಇಲ್ಲ, 1 ದಿವಸ 2 ದಿವಸ ಬಿದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಿದ್ದಿಲ್ಲ. ಈಗ ಹೆಚ್ಚು ಕಡಿಮೆ ಒಂದು 15 ದಿವಸನ ಆತು ನೋಡು. ಹೋಗಲಿ, ಈಗ ಎಕ್ಸಾಮ್ ಬರತ್ತವು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಆಮೇಲೆ ಏನಾರ ಈ ವಿಚಾರ ಮಾಡಿದ್ರದು ಬಾ. ಇಲ್ಲ, ಆ ಬಾಸ್ ಅವನ ಹೆಸರು ರವಿ ಅಂಥೇಳಿ. ಅವನ್ನ ನಾನು ಎಲ್ಲೋ ನೋಡೇನಿ ಅಂತ ಅನ್ಸಾಕತ್ತೈತ್ವ. ಹೋಗಲಿ ಬಾ ರವ, ಕಾಲೇಜಿಗೆ ಲೇಟ್ ಆಗ್ತೈತಿ, ಕಾಲೇಜಿಗೆ ಹೋಗೋಣ ಅಂತ. ಏನ ನಿರ್ಮಲಾ, ನೀನು ಏನಾರ ಸೊಲ್ಯೂಷನ್ ಹೇಳ್ತಿ ಅಂತ ಹೇಳಿ ಕರೆಸಿದ್ರೆ ನೀನು ನನಗೆ ಬೈಯಾಕತ್ತಿಯಲ್ಲ. ಬೈಯಾಕತ್ತಿಲ್ಲವ ನಿನಗೆ. ನಾನು ಕಾಲೇಜಿಗೆ ಹೋಗೋಣ ಬಾ, ಲೇಟ್ ಆಗ್ತ ಅಂತ ಅಂದೆ. ಸರಿ ಆತೀಗ ನಿನಗೆ ಸೊಲ್ಯೂಷನ್ ಅಂದರೆ ಹೆಂಗೆ ಸೊಲ್ಯೂಷನ್ ಕೊಡ್ಬೇಕು ಹೇಳಿ? ನನಗೂ ಏನೋ ತಿಳಿವಲ್ದಾಗೈತಿ, ಏನು ಮಾಡ್ಬೇಕಂತನೂ ಗೊತ್ತಾಗತ್ತಿಲ್ಲ. ನೋಡೋಣ ಬಾ, ಹಿಂಗೆ ಏನಾರು ಕನಸು ಬೀಳತ್ತಂದ್ರೆ ಯಾವ್ದಾರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋಣ ಅಂತ. ನಿಮ್ಮ ಮನ್ಯಾಗ ಗೊತ್ತೈತೇನು ಇದು? ನಮ್ಮ ಪಪ್ಪಾಗ ಅಮ್ಮಗೆ ಗೊತ್ತೈತಿ, ಹೇಳೇನಿ. ಆದ್ರೆ ಅವರು ಏನೋ ನೋಡಿ ಹೆದರ್ಕೊಂಡು ನೀನು ಅದಕ್ಕೆ ಕನಸು ಬರತೈತಿ ಅಂತ ಹೇಳತ್ತಾರವ. ಅದ ಈ ಮೊಬೈಲ್ ಬೇರೆ ಭಾಳ ಯೂಸ್ ಮಾಡ್ತಿರ್ತೀರಿ, ಎಲ್ಲೋ ಏನೋ ಸ್ಟೋರಿ ನೋಡಿರ್ತೀರಿ, ಅದಕ್ಕೆ ಕನ್ಸೊಳಗೆ ಬಂದಿರ್ತೈತಿ, ನಿಜ ಅಂದ್ಕೊಂಡು ತಲೆ ಕೆಡ್ಸ್ಕೋತೇರಿ ಅಂತ ಅಂದ್ರವ. ಹೌದಾ ಶಿಲ್ಪ, ಹಂಗೂ ಆಗಿರ್ಬೋದು ನೋಡು. ನೀ ಯಾವ್ದಾರ ಸ್ಟೋರಿ ನೋಡಿದ್ದೇನ ಲಾಸ್ಟ್ ವೀಕ್, ಅಥವಾ ಯಾವ್ದಾರ ಮೂವಿ ಒಳಗೆ ಹಿಂಗೇನಾರು ಬಂದಿತ್ತೇನ? ಇಲ್ಲ, ಹಂಗೆ ನೋಡಿದ್ರೆ ನಂಗೆ ನೆನಪಾಗ್ತಿದ್ದಿಲ್ಲನ. ಶಿಲ್ಪ, ನಾಷ್ಟ ಮಾಡಕ್ಕೆ ಬರ್ರಿ. ಬಾರ ನಿರ್ಮಲಾ, ನಮ್ಮ ಮಮ್ಮಿ ನಾಷ್ಟ ಮಾಡಕ್ಕೆ ಕರೆಯತ್ತಾಳ, ತಿಂದು ಕಾಲೇಜಿಗೆ ಹೋಗೋಣಂತ. ಇಲ್ವಾ, ನಾ ಈಗಿನೂ ತಿಂದು ಬಂದೇನಿ, ನೀ ತಿನ್ನ, ಇಲ್ಲೇ ಕುತ್ಕೊಂಡಿರ್ತೇನೆ ಬಾ. ಬಾರ ಸುಮ್ಮನೆ ಸರಳ ಎದ್ದು ಬಾ. ಸರಿ ಹೋಗೋಣ ನಡಿ. ಆಂಟಿ ಕೈ ರುಚಿ ತಿನ್ನೋ ಭಾಗ್ಯ ಇವತ್ತು ಕೂಡ ಬಂದೈತಿ. ಶಿಲ್ಪ, ಒಂದು ಲೋಟ ನೀರು ತೊಗೊಂಬಾರವ. ಓಕೆ ಮಾಮ್ಸ್, ತಂದೆ. ಇವೇನು ಬಂದೈತ ಏನೋ ಈಗಿನ ಹುಡುಗರ್ಗ ಮಾಂಸ ಅಂತ. ಮಾಂಸ ಪುಣ್ಯ, ಮಾಂಸ ಹೋಗಿ ಮಾಂಸ ಅಂದಿಲ್ಲ. ತಗೊಳಮ್ಮ. ಶಿಲ್ಪ, ಏನಾತ? ಅಮ್ಮ ಶಿಲ್ಪ, ಏನಾತ್ ಮಗಳೇ? ಶಿಲ್ಪ ಏನಾತ್ ಮಗಳೇ ನಿನಗೆ? ಅಯ್ಯೋ, ಏನು ಮಾಡ್ಬೇಕಪ್ಪ ದೇವ್ರೆ, ಏನು ದಾರಿನ ಕಾಣಕತ್ತಿಲ್ಲ ನನಗೆ. ಹೌದು, ಅವರಪ್ಪಗೆ ಫೋನ್ ಮಾಡಿಬಿಡ್ತೀನಿ ಸುಮ್ಮನೆ. ಬೇಡ, ಆಂಬುಲೆನ್ಸಿಗೆ ಫೋನ್ ಮಾಡಿಬಿಟ್ರೆ ಆತ, ಆಮೇಲೆ ಅವ್ರಿಗೆ ಫೋನ್ ಮಾಡೋಣ. ಡಾಕ್ಟ್ರ, ನನ್ನ ಮಗಳಿಗೆ ಹೆಂಗದಳ್ರಿ? ಅಲ್ರಿ, ಅವ್ರು ಅಷ್ಟು ಜೋರಾಗಿ ಹೆಂಗೆ ಬಿದ್ರು? ಇಲ್ರಿ ಡಾಕ್ಟ್ರ, ನಾನು ಆಕಿಗೆ ನೀರು ತಗೊಂಬ ಅಂತ ಹೇಳಿದೆ. ಆಕೆ ನೀರು ತರತ್ತಿದ್ಲ, ಕಾಲಾಗ ಏನು ಆಟದ ಬಿದ್ಲೇನೋ ನನಗೂ ಗೊತ್ತಾಗಿಲ್ಲ. ಆಕೆ ಬೀಳಬೇಕಾರ ಎದ್ರಿಗೆ ಟೇಬಲ್ ಇತ್ರಿ, ಆ ಟೇಬಲ್ ತುದಿಗ ಆಕಿಂದ ತಲೆ ಬಡ್ದು ಹೊಡೆದು ಬಿದ್ದುಬಿಡ್ತ್ರಿ.
ಹ್ಞೂ ರೀ ಅದು ಹೊಡೆತ ಬಿತ್ತ ಅನ್ನಕ್ಕೆ ಅದು ಭಾಳ ಜೋರ್ನ ಪೆಟ್ಟು ಬಿದ್ದೈತಿ. ಡಾಕ್ಟರ್ ಮತ್ತೆ ನನ್ನ ಮಗಳ ಜೀವಕ್ಕೇನು ಅಪಾಯ ಇಲ್ಲಲ್ರಿ? ಛೆ ಅಪಾಯ ಏನೂ ಇಲ್ಲ ರೀ. ಆದ್ರೆ ಆಕಿಗೆ ಒಂದು ಸ್ವಲ್ಪ ಬೆಡ್ ರೆಸ್ಟ್ ಬೇಕು. ಆಕಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಬಂದಮೇಲೆ ಮುಂದಿಂದ ಟ್ರೀಟ್ಮೆಂಟ್ ನೋಡೋಣ. ಅಂದ್ರೆ ನಂಗೆ ಅರ್ಥ ಆಗಿಲ್ರಿ ಡಾಕ್ಟ್ರ. ನೀವೇನು ಚಿಂತೆ ಮಾಡಬೇಡ್ರಿ. ಆಕಿನ ಜೀವಕ್ಕೇನು ಅಪಾಯ ಇಲ್ಲ. ಶಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ಸ್ ರೀ ಡಾಕ್ಟ್ರ. ನಿಮ್ಮ ಮಗಳಿಗೆ ಎಚ್ಚರಾದ್ರೆ ನಂಗೆ ಕರೀರಿ, ನಾ ಇಲ್ಲೇ ಹೊರಗಿರ್ತೇನೆ. ಆತ್ರಿ ಡಾಕ್ಟ್ರ. ಶೋಭಾ, ರೀ ಬಂದ್ರಲ್ಲ ಚಲೋ ಆತ. ನಂಗೆ ಒಬ್ಬಕ್ಕೀಗ ಕೈ ಕಾಲ ಆಡಕತ್ತಿದ್ದಿಲ್ಲ. ಹೌದು ಇದೆಲ್ಲ ಹೆಂಗಾತ? ಆಕಿ ನೀರು ಥರ ಆತಿದ್ಲು ನಂಗೆ. ಹಂಗೆ ತೊಗೊಂಬರ್ಬೇಕಾರ ಏನು ಬಡಿತೇನ ಹಂಗೆ ಬಿದ್ದುಬಿಟ್ಲು ರೀ. ಟೇಬಲ್ಲಿಗೆ ತಲೆ ಬಡ್ದು ಹಿಂಗೆ ಆಗ್ಬಿಡ್ತು. ಡಾಕ್ಟ್ರ್ ಏನು ಹೇಳಿದ್ರು? ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ಯಾರ. ಆದ್ರೆ ಆಕಿಗಿನ್ನೂ ಪ್ರಜ್ಞೆ ಬಂದಿಲ್ಲ ರೀ. ಬಾಸ್ ನಂಗೆ ಏನು ಮಾಡಬೇಡಿ, ನನ್ನ ಸಾಯಿಸ್ಬೇಡಿ ಪ್ಲೀಸ್ ಪ್ಲೀಸ್. ಶಿಲ್ಪಾ? ಶಿಲ್ಪಾ ಹೇಳಮ್ಮ, ನಿಮ್ಮ ಅಪ್ಪ ಬಂದೀನಿ. ಹಾಂ, ಯಾರು ನೀವೆಲ್ಲ? ಯಾರು? ಶಿಲ್ಪಾ ನಾವ ನಿಮ್ಮ ಅಪ್ಪ ಅಮ್ಮ. ನೀವು ಯಾರು? ನನಗೆ ಗೊತ್ತಾಗ್ತಿಲ್ಲ ರೀ. ಮೊದಲು ಹೋಗಿ ಡಾಕ್ಟರ್ನ ಕರ್ಕೊಂಬರ್ರಿ. ಡಾಕ್ಟರ್ ಡಾಕ್ಟರ್ ಓ ಪ್ರಜ್ಞೆ ಬಂತಾ? ಹೌದ್ರಿ ಡಾಕ್ಟ್ರ. ಆದ್ರೆ ಆಕಿನ್ನ ಮುಂದೆ ಯಾರನ್ನೂ ಗುರ್ತಿಡ್ಯಾತಿಲ್ರಿ. ಏನಮ್ಮ, ನಿಂಗೆ ಇವ್ರು ಯಾರು ಗೊತ್ತಾಗತ್ತಿಲ್ಲ? ಇಲ್ಲ ಡಾಕ್ಟರ್, ನಾನು ಹೇಗೆ ಬಂದೆ? ನೋಡ್ರಿ ಸರ್, ಅದು ತಲೆಗೆ ಹೊಡೆತ ಬಿದ್ದಿದ್ರಿಂದ ಅವರಿಗೆ ಸ್ವಲ್ಪ ಮರ್ತೋದಂಗೆ ಆಗಿರ್ಬೋದು. ಪರವಾಗಿಲ್ಲ, ನಾಳೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ರಿ ನೀವು. ಆಮೇಲೆ ಎಲ್ಲ ಸರಿ ಹೋಗ್ತೈತಿ. ಒಂದೊಂದು ಸಲ ಹೊಡೆತ ಬಿದ್ದಿದ್ದು ಶಾಕಿಗೂ ಹಿಂಗೆ ಆಗ್ತೈತಿ. ನೋಡೋಣ ಸಂಜಿತನ ಹಂಗೇನಾರು ನೆನಪು ಬಂದಿಲ್ಲ ಅಂದ್ರೆ ಮತ್ತು ಮುಂದಿಂದ ಟ್ರೀಟ್ಮೆಂಟ್ ಮಾಡಕ್ಕೆ ಬರ್ತೈತಿ. ಡಾಕ್ಟರ್ ಹೆಂಗಾರ ಮಾಡಿ ನಮ್ಮ ಮಗಳಿಗೆಲ್ಲ ನೆನಪು ಬರೋ ಹಂಗೆ ಮಾಡ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಮೇಡಮ್ ಅವರ. ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಬಿಡ್ರಿ. ನಾನು ನಮ್ಮ ಇನ್ನೊಂದು ದೊಡ್ಡ ಡಾಕ್ಟರ್ ಅದಾರ, ಅವ್ರಿಗೆ ಕನ್ಸಲ್ಟ್ ಮಾಡಿ ಇದು ವಿಷಯ ಹೇಳ್ತೀನಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣಂತ. ಆಯ್ತು ಡಾಕ್ಟ್ರ್, ಭಾಳ ಉಪಕಾರ ಆತ್ರಿ. ಶಿಲ್ಪ, ಅಂತೂ ನಿಂಗೆಲ್ಲ ನೆನಪು ಬಂತಲ್ಲವ. ಈಗ ಹೋಗಿ ರೆಸ್ಟ್ ತಗೋ ಶಿಲ್ಪ, ನಾನು ಜ್ಯೂಸ್ ಮಾಡ್ಕೊಂಬರ್ತೇನಂತ. ಆಯ್ತಮ್ಮ. ಲತಾ, ಹಾಂ ಏನಾತ್ರಿ? ಎಲ್ಲಿ ಹೊಂಟಿ? ಇಲ್ಲ, ಜಲ್ದಿ ಅಡುಗೆ ಮಾಡ್ತೀನಿ. ಆಕಿನೂ ಈಗ ಗುಳಿಗೆ ಅದು ತೊಗೋಬೇಕಲ್ಲ. ಮೊದಲು ಒಂದು ಕಪ್ ಜ್ಯೂಸ್ ಮಾಡಿಕೊಟ್ಬಿಟ್ಟೆ ಅಂದ್ರೆ ಸ್ವಲ್ಪ ಆಕಿಗೂ ಹಳಾರಾಕೈತಿ. ಸರಿ ಹೋಗಂತಿ, ಒಂದ ನಿಮಿಷ ಇಲ್ಲಿ ಬಾ, ಇಲ್ಲಿ ಕುಂದ್ರು ಬಾ. ಏನಾಯ್ತು ಹೇಳ್ರಿ? ನೀನು ಆಕಿ ಶಿಲ್ಪ ಏನೇನು ಹೇಳಾಕತ್ತಿದ್ಲ ನಿನ್ನೆ ಅಂಥೇಳೆಲ್ಲ ಅಬ್ಸರ್ವ್ ಮಾಡಿದಿ? ಹ್ಞೂ ರೀ, ಯಾರ ಆಕಿನ ಸಾಯ್ಸಾಕತ್ತಾರ, ನನ್ನ ಸಾಯಿಸ್ಬೇಡ್ರಿ ಬಾಸ್ ಬಾಸ್ ಅಂಥೇಳಿ ರವಿ ಅನ್ನೋ ಹೆಸರನ್ನ ಹೇಳಾಕತ್ತಿದ್ಲ. ಈ ಹೆಸರು ನೀನು ಎಲ್ಲೋ ಕೇಳಿ ಅಂತ ಅನ್ಸತ್ತಿಲ್ಲ? ಹೌದಲ್ರಿ. ಆಕಿಗ ಕನಸು ಬೀಳಾತ್ತೈತಲ್ಲ, ಆ ಕನಸೊಳಗಡೆ ರವಿ ಬಾಸು ಸಾಯಿಸ್ಬೇಡ್ರಿ ಅಂತಿದ್ಲ. ಮತ್ತು ಅದಕ್ಕೂ ಏನಾರು ಸಂಬಂಧ ಐತಂತೀರನ? ಅದ ನಾನು ಹೇಳತ್ತಿದ್ದ. ನೋಡು, ಆಕಿಗೆ ಹಿಂದಿನ ಜನದು ನೆನಪು ಬಂದೈತಿ ಅಂತ ನನಗೆ ಅನ್ಸಾತೈತಿ. ಆಕಿ ಹೇಳಿದ ಮಾತು ನಾವು ಕೇಳಬೇಕು. ಈಗ ಏನು ಮಾಡೋಣ ಅಂತೀರಿ? ಅದು ಆಕಿಗ ಕರ್ದು ನಾವು ಏನು ಪ್ರಾಬ್ಲಮ್ ಆಗೈತಿ, ಹಿಂದಿನ ಜನ್ಮದ ಏನಾರ ನೆನಪು ಬಂದೈತೆನ ಕೇಳೋಣ. ಕೆಲವೊಂದು ಸರಿ ಹಿಂಗೂ ಆಗ್ತಾವೆ. ಯಾರಿಗೊತ್ತು, ಆಕಿಗೂ ಹಿಂದಿನ ಜನ್ಮದ್ದು ಕಹಿ ಘಟನೆ ನೆನಪಿಗೆ ಬಂದಿರ್ಬೋದು. ಅದು ಆಕಿ ಮೊನ್ನೆ ಬಿದ್ದಾಗ ತಲೆಗೆ ಹೊಡೆದು ಬಿತ್ತಲ್ಲ, ಅದಕ್ಕೆ ಆಕಿಗೆ ಪೂರ್ತಿ ನೆನಪಿಗೆ ಬಂದಿರ್ಬೋದು. ಅದಕ್ಕೆ ಆಕಿಗೆ ಒಂದು ಕ್ಷಣ ನಾವು ಯಾರಂತಂದು ಹೇಳಿ ಗೊತ್ತಾಗಲಿಲ್ಲ. ಅಂದ್ರೆ ಅವಾಗ ಆಕಿ ಪೂರ್ತಿ ಹಿಂದಿನ ಜನ್ಮದೊಳಗಡೆನೇ ಇದ್ಲಂತ ಅನಿಸ್ತೈತೇನಲ್ಲ ರೀ? ಹಾಂ, ನನಗೂ ಹಂಗೆ ಅನ್ಸಾತೈತಿ. ಅದಕ್ಕೆ ಆಕಿ ಕಡೆ ಏನಾತಂತ ಹೇಳಿ ಕೇಳೋಣೇನ? ಹಾಂ ಹೌದ್ರಿ. ಪಾಪ ಆಕಿ ಎಷ್ಟು ನೋವು ಅನ್ಬೋಸಕತ್ತಾಳೇನ. ನಾವು ದಾದ ಮಾಡಲಿಲ್ಲ, ಆಕಿ ಏನು ಹೇಳಕತ್ರು. ಮತ್ತಿದು ಅತಿರೇಕಕ್ಕೆ ಹೋಗಿ ನಾವು ನಮ್ಮ ಮಗಳನ್ನ ಕಳ್ಕೊಳಂಗೆ ಆಗ್ಬಾರ್ದ್ರಿ. ಸರಿ ನೀನು ಮೊದಲು ಅಡುಗೆ ಮಾಡ, ಆಕಿಗೆ ಊಟ ಮಾಡಲಿ. ಗುಳ್ಗಿ ತೊಗೊಂಡು ಸ್ವಲ್ಪ ರೆಸ್ಟ್ ತೊಗೊಂಡ್ಲಂದ್ರೆ ಆಮೇಲೆ ಎಲ್ಲ ವಿಚಾರಿಸೋಣಂತ. ಸರಿ ರೀ, ಹಂಗಾರೆ ನಾನು ಬಡ ಅಡುಗೆ ಮಾಡಿಬಿಡ್ತೇನಂತ. ಊಟ ಮಾಡಿ ಆಕಿಗೆ ಕೇಳೋಣ. ಲತಾ, ಮೊದ್ಲಾಕಿಗೆ ಒಂದು ಕಪ್ ಜ್ಯೂಸ್ ಮಾಡಿಕೊಟ್ಬಿಡ. ಹ್ಞೂ ರೀ, ಫಸ್ಟ್ ಜ್ಯೂಸ್ ಮಾಡಿಕೊಟ್ಟು ಆಮೇಲೆ ಅಡುಗೆ ಮಾಡ್ತೇನೆ. ಒಂದು ವೇಳೆ ನನ್ನ ಮಗಳು ಶಿಲ್ಪ ಹೇಳಾತಿದ್ದು ನಿಜ ಇದ್ರೂ ಇರ್ಬೋದಾ? ಸುಮ್ಮನೆ ಯಾವತ್ತೂ ಹಿಂಗೇನು ಮಾಡಿಲ್ಲ. ಸ್ವಲ್ಪ ಸಮಯದ ನಂತರ ರೀ, ಆಕಿನ್ನ ಕರೆದು ಕೇಳೋಣೇನ್ರಿ? ಆಕೆ ಹತ್ರ ವಿಚಾರಿಸೋಂತಡಿ ಬರಲಿ. ಪಾಪ ಅದೇನೋ ಹೇಳ್ಬೇಕನ್ನತೈತಿ, ನಿನ್ನೆಯಿಂದನೂ ನಾವು ಕೇಳೇ ಇಲ್ಲ. ಮಗಳೇ ಶಿಲ್ಪ, ಏನು ಪಪ್ಪ? ನಿದ್ದೆ ಮಾಡಾಕ್ತಿದ್ದೇನವಾ? ಇಲ್ಲ ಪಾಪ, ಯಾಕೋ ಭಾಳ ಬೇಸರಾಗಕತ್ತಿತ್ತು, ಹಂಗೆ ಸುಮ್ಮನೆ ಇದ್ದೆ. ಶಿಲ್ಪ, ನಿನ್ನೆ ನೀನು ಬಾಸ್ ನನಗೆ ಸಾಯಿಸ್ಬೇಡ್ರಿ ಅಂತೇನ ಅನ್ನಕತ್ತಿದ್ದಲ್ಲ, ಅದು ಏನಂತ ಸ್ವಲ್ಪ ಹೇಳ್ತೇನವಾ? ಹ್ಞೂನಮ್ಮ, ನಾನು ಅದನ್ನು ನಿನ್ನೆಯಿಂದ ನಿಮ್ಗೆಲ್ಲರಿಗೂ ಹೇಳಬೇಕಂತ ಟ್ರೈ ಮಾಡತ್ತಿದ್ದೆ. ಆದ್ರೆ ನೀವು ಯಾರೂ ನಾ ಹೇಳೋದ್ರ ಕಡೆ ಗಮನನ ಕೊಡಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಹೌದವ್ವ, ನಿನಗೆ ಹಿಂಗಾಗ್ಬಿಡ್ತಲ್ಲ, ಅದಕ್ಕೆ ನಮ್ಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಈಗ ಮನೆಗೆ ಬಂದ್ವಲ್ಲ, ನೀನು ಆರಾಮಿರೋದು ನೋಡಿ ನಮಗೂ ಖುಷಿ ಆಯ್ತು. ಅದಕ್ಕೆ ಈಗ ಏನಾತಂತ ಹೇಳ್ತೇನವಾ?
ಸರಿ ಪಾಪ, ಹೇಳ್ತೇನೆ ಎಲ್ಲ. ಪಾಪ, ಇಷ್ಟು ದಿವಸ ನನಗೆ ಕನಸು ಬೀಳಾತಿತ್ತಲ್ಲ, ಅದು ಬರೀ ಕನಸಲ್ಲ. ನನಗೆ ಹಿಂದಿನ ಜನ್ಮದೊಳಗಡೆ ನಡೆದಿದ್ದ ಕಹಿ ಘಟನೆನ ಅದು. ನಾನು ನಂದು MBA ಮುಗಿಸಿ ಪಾಪ ಒಂದು ಕಂಪ್ನಿ ಒಳಗಡೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತೇನೆ. ಮತ್ತು ನನಗೆ ಆ ಕಂಪ್ನಿ ಒಳಗಡೆ ಜಾಬು ಸಿಗ್ತೈತಿ. ನಾನು ಒಂದು ದೊಡ್ಡ ಸಿಟಿ ಒಳಗೆ ಹುಟ್ಟಿ ಬೆಳೆದಿದ್ದು. ಹಾಗಾಗಿ ಅದು MBA ಮುಗಿಸಿದ ತಕ್ಷಣ ನನಗೆ ಸಿಕ್ಕಿದ್ದು MNC ಕಂಪ್ನಿ. ಸಂಬಳನೂ ಒಂದು ಸ್ವಲ್ಪ ಚಲೋನೇ ಇತ್ತು ಅಲ್ಲಿ. ಹಂಗೆ ಹೇಳ್ಬೇಕಂದ್ರೆ ನಮ್ದು ಅಪ್ಪ ಅಮ್ಮ ಅವ್ರೇನು ಅಷ್ಟು ಇದ್ದಂಥವ್ರು ಇರಲಿಲ್ಲ, ಆದ್ರೆ ಮಕ್ಕಳನ್ನ ಚೆಂದಾಗಿ ಸಾಕಿ ಬೆಳೆಸಿದ್ರು, ಒಳ್ಳೆ ವಿದ್ಯಾಭ್ಯಾಸನೂ ಕೊಡಿಸಿದ್ರು. ಹಾಗಾಗಿ ನನಗೆ ಅವ್ರಿಗೆ ಏನಾರ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದಕ್ಕೆ ಅಂಥ ಚಲೋ ಕಂಪ್ನಿ ಒಳಗೆ ಕೆಲ್ಸಕ್ಕೆ ಸೇರಿದ್ದೆ. ಅಲ್ಲಿ ಎಲ್ಲರೂ ಭಾಳ ಚಲೋ ಇದ್ರು ಪಾಪ. ಆದ್ರೆ ಅಲ್ಲಿ ಬಾಸ್ ಮಾತ್ರ ಸರಿ ಇರಲಿಲ್ಲ. ಅಂದ್ರೆ ಒಂದು ಬಿಹೇವಿಯರ್ ನಮ್ಗೆ ಯಾರಿಗೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆದರೂ ಒಳ್ಳೆ ಕಂಪ್ನಿ ಅಲ್ಲ, ಏನಿಲ್ಲ, ಆಫೀಸಿಗೆ ಬಂದಾಗ ಅಷ್ಟೇ ಇವ್ರ ಬಾಸ್ ಹತ್ರ ಕೆಲಸ ಮಾಡೋದು, ಮತ್ತು ಮನೆಗೆ ಹೋದಾಗೆಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ, ಯಾಕೆ ತಲೆ ಕೆಡಿಸ್ಕೋಬೇಕು. ಒಂದೊಂದು ಕಡೆ ಒಂದೊಂದು ಪ್ರಾಬ್ಲಮ್ ಇರ್ಬೋದು, ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದು ಹೋಗಿ ಮಾಡ್ತಿದ್ದೆ. ನನ್ನ ಕೊಲೀಗ್ಸು ಎಲ್ಲ ಭಾಳ ಚಲೋ ಇದ್ರು. ಹಿಂಗಿರ್ಬೇಕಾದ್ರೆ ಒಂದು ದಿವಸ ಇವಳು ಯಾರ ಜೊತೆಗೆ ಮಾತಾಡ್ತಿದ್ದಲ್ಲ? ಹಾಂ, ಕರೆದು ಮಾತಾಡ್ಸೋಣ, ಆಮೇಲೆ ಒಂದಿನ ನೋಡೋಣ. ಪ್ರೀತಿ, ಸ್ವಲ್ಪ ಬನ್ನಿ ಇಲ್ಲಿ. ಒಂದು ನಿಮಿಷ ಚೇತನ್, ಯಾಕೋ ಬಾಸ್ ಕರೀತಾ ಇದ್ದಾರೆ. ಸರಿ ಹೋಗು, ನಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಮಾರೈತಿ, ಬರೆದ್ಬಿಟ್ಟು ಬರ್ತೀನಿ. ಸರಿ, ಬೇಗ ಮುಗಿಸು, ಊಟಕ್ಕೆ ಹೋಗೋಣ. ಮತ್ತು ಈ ಬಾಸ್ ಇದ್ದಾರಲ್ಲ, ಇವ್ರ ನೋಟನೇ ನನಗೆ ಇಷ್ಟ ಆಗಲ್ಲ ಕಣೋ. ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ನೀನು ನನ್ನ ಜೊತೆ ಮಾತಾಡ್ತಾ ಇದೆಯಲ್ಲ, ಅದಕ್ಕೆ ಅವ್ರು ನಿನ್ನ ಕರೆದಿರ್ಬೋದು. ಇವಳೇನು ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಕರೆದು ಎಷ್ಟೊತ್ತಾದ್ರೂ ಅವನ ಜೊತೆ ಮಾತಾಡ್ತಾ ನಿಂತಿದ್ದಾಳೆ. ಮಾಡ್ತೀನಿ ಇರು ಇವಳಿಗೆ. ಪ್ರೀತಿ, ಸ್ವಲ್ಪ ಬೇಗ ಬರ್ತೀಯಾ? ಹಾಂ ಬಾಸ್, ಬಂದೆ ಒಂದು ನಿಮಿಷ. ಹೇಳಿ ಬಾಸ್. ನಾನು ನಿನ್ನೆ ಒಂದು ವರ್ಕ್ ಹೇಳಿದ್ನಲ್ಲ, ಅದು ಕಂಪ್ಲೀಟ್ ಆಯ್ತಾ? ಹಾಂ, ಆಗಿದೆ ಬಾಸ್. ಅದು ನಿಮ್ಗೆ ಇಮೇಲಲ್ಲೂ ಕಳಿಸಿದ್ದೀನಿ ನಾನು. ಇವಾಗ ಒಂದು ಮೇಲ್ ಕಳಿಸಿದೆ, ನೋಡಿದ್ದೀರಾ? ಇವಾಗ ಇಲ್ಲ ಬಾಸ್. ಅದೇ ಕೆಲಸ ಮಾಡಿದ್ಬಿಟ್ಟು ಹರಟೆ ಹೊಡಿತಾ ನಿಂತ್ಕೊಂತೀರಾ, ಕೆಲಸ ಎಲ್ಲಾಗಬೇಕು? ಸಾರಿ ಬಾಸ್, ಅದು ಬ್ರೇಕಿಗೆ ಹೋಗಿದ್ದೆ ಒಂದು 5 ನಿಮಿಷ. ಸರಿ, ಬೇಗ ಮುಗಿಸ್ಬಿಟ್ಟು ನನ್ನ ಕ್ಯಾಬಿನಿಗೆ ಬನ್ನಿ. ಓಕೆ ಬಾಸ್. ಇವಾಗ ಏನು ಮಾಡ್ತಾಳೆ ನೋಡ್ತೀನಿ. ಹಾಂ, ಏನು ಇವಳು ಇಷ್ಟು ಬೇಗ ಕೆಲಸ ಮುಗಿಸ್ಬಿಟ್ಟು ಇಮೇಲ್ ಕಳಿಸ್ಬಿಟ್ಟಿದ್ದಾಳೆ? ಹಬ್ಬ, ಕೆಲಸ ಆಯಿತು, ಇವಾಗ ಊಟಕ್ಕೆ ಹೋದ್ರಾಯ್ತು. ಪ್ರೀತಿ, ಒಂದು ನಿಮಿಷ ಬರ್ತೀರಾ? ಅಯ್ಯೋ, ಇದೇನಪ್ಪ, ಈ ಅಪ್ಪ ನನಗೆ ಕೆಲಸನೇ ಕೊಡ್ತಾ ಇದ್ದಾನೆ, ಬಿಡ್ತಾನೆ ಇಲ್ಲ. ಹೇಳಿ ಬಾಸ್, ಏನಾಯಿತು? ನೋಡಿ, ಇನ್ನೊಂದು ಫೈಲ್ ಕಳಿಸ್ತಾ ಇದ್ದೀನಿ, ಅದನ್ನು ನನಗೆ ಸಂಜೆ ಒಳಗಡೆ ಪ್ರಿಪೇರ್ ಮಾಡಿ ಕೊಡಬೇಕು. ಓಕೆ ಬಾಸ್, ಆದರೆ ನಾನು ಇವಾಗ ಒಂದು ಸ್ವಲ್ಪ ಊಟಕ್ಕೆ ಹೋಗಿ ಬರ್ಬೋದಾ? ಸರಿ, ಊಟ ಮಾಡೇ ಮಾಡು, ಏನೂ ತೊಂದರೆ ಇಲ್ಲ. ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅದು ಮಾಡೋಕ್ಕೆ. ಕಷ್ಟನಾ? ಹೌದು, ಅದು ಹೊಸ ಪ್ರಾಜೆಕ್ಟು ನಿನಗೆ ಕೊಡ್ತಾ ಇರೋದು. ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆ ನಮ್ಮ ಮನೆಗೆ ಬಾ. ಬಾಸ್, ಸಂಜೆ ಮನೆಗೆ ಬರಬೇಕಾ? ಹೌದು, ಸಂಜೆ ನಮ್ಮ ಮನೆಗೆ ಬಾ, ನಾನೆಲ್ಲ ಹೇಳ್ಕೊಡ್ತೀನಿ. ಓಕೆ ಬಾಸ್. ಚೇತನ್, ಊಟಕ್ಕೆ ಹೋಗೋಣವಾ? ಹಾಂ ಪ್ರೀತಿ, ಬಾ ಹೋಗೋಣ. ಇವಳೇನು ಇವನ ಜೊತೆಗೆ ಮಾತಾಡೋದು ಬಿಡ್ತಾನೆ ಇಲ್ಲ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೇಗಿದ್ರು ಇವಳನ್ನ ಮನೆಗೆ ಕರೆದಿದ್ದೀನಿ. ಇವಳು ನನ್ನ ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಇವತ್ತು ಇವಳನ್ನ ನನ್ನೊಳಗೆ ಮಾಡ್ಕೊಳ್ಳೇಬೇಕು. ಪಡ್ಕೊಳ್ತೀನಿ. ಇವಾಗ ನಾನೇನಾದರೂ ಅವಳಿಗೆ ನನ್ನ ಸಿಟ್ಟು ತೋರಿಸ್ಬಿಟ್ರೆ ಸಂಜೆ ಮನೆ ಹತ್ರ ಬರಲ್ಲ. ಆವಾಗ ಇವಳ ಮೇಲೆ ರಿವೆಂಜ್ ತೋರಿಸ್ಕೊಳಕ್ಕಾಗಲ್ಲ. ಇರಲಿ ಬಿಟ್ಟು ಹಿಡಿಬೇಕು. ಪ್ರೀತಿ, ಬಾಸ್ ಏನು ಹೇಳಿದ್ರು? ಅಯ್ಯೋ ಮಾರಯ್ಯ, ಸ್ವಲ್ಪ ಸಣ್ಣಗೆ ಮಾತಾಡೋ. ಮೊದಲೇ ಅವ್ರು ಬೆಳಿಗ್ಗೆಯಿಂದ ನನಗೆ ಕೆಲಸದ ಮೇಲೆ ಕೆಲಸ ಕೊಡ್ತಾ ಇದ್ದಾರೆ. ಇವಾಗೇನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರಂತೆ, ಹೊಸ ಪ್ರಾಜೆಕ್ಟು. ಅದನ್ನು ಅವ್ರ ಮನೆಗೆ ಹೋಗ್ಬಿಟ್ಟೆ ಕಲ್ಕೋಬೇಕಂತೆ. ಏನು, ಆಫೀಸ್ ಅವರ್ಸ್ ಆದಮೇಲೆ ಮತ್ತೆ ಅವ್ರ ಮನೆಗೆ ಹೋಗಿ ಕೆಲಸ ಮಾಡಬೇಕಂತ? ಆಗಲ್ಲ ಅಂತ ಹೇಳಬೇಕಿತ್ತು. ಇಲ್ಲ ಕಣೋ, ಏನಾರು ಜಾಸ್ತಿ ಆಗಲ್ಲ ಅಂತ ಅಂದ್ಬಿಟ್ರೆ ಕೆಲಸದಿಂದ ತೆಗೆದ್ರೆ ಏನು ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ ಪ್ರೀತಿ, ನೀನು ಆಗಲ್ಲ ಬರಲ್ಲ ಅಂತ ಹೇಳಬೇಕಿತ್ತು. ಇರಲಿ ಬಿಡು, ಇವತ್ತು ಒಂದು ದಿವಸ ತಾನೇ, ಹೋಗಿ ಬೇಗ ಕಲ್ತ್ಕೊಂಡು ಬಂದುಬಿಡ್ತೀನಿ. ನಾಳೆಯಿಂದ ಮತ್ತೆ ಇದೇ ಥರ ಕರೆದ್ರೆ ಬರಲ್ಲ ಅಂತ ಹೇಳಿಬಿಡ್ತೀನಿ. ಹೇಗಿದ್ರು ನೆಕ್ಸ್ಟ್ ವೀಕು ಹೊಸ ಬಾಸ್ ಬರ್ತಾರಲ್ವಾ, ಇವನು ಚೇಂಜ್ ಆಗ್ತಾನೆ, ಅದಕ್ಕೆ ನಾನು ತಡ್ಕೊಂಡಿರೋದು. ಹೌದು, ಅದು ಸರಿ. ಏನಾದರೂ ತೊಂದರೆ ಇದ್ದರೆ ನನಗೆ ಕಾಲ್ ಮಾಡು, ಆಯಿತಾ? ಹ್ಞೂ ಕಣೋ, ಥ್ಯಾಂಕ್ ಯು. ಇವಳು ಇವನ ಜೊತೆ ಮಾತಾಡೋದು ಬಿಡ್ತಾನೆ ಇಲ್ಲ. ಏನಪ್ಪ ಮಾಡೋದು ಇವಾಗ? ಇರಲಿ ಬಿಡು, ಇನ್ನೊಂದು 2-3 ಅವರ್ ಅಷ್ಟೇ ಅಲ್ಲ. ಆಫೀಸ್ ಅವರ್ಸ್ ಮುಗಿದ್ಮೇಲೆ ಹೇಗಿದ್ರು ಮನೆಗೆ ಬರ್ತಾಳೆ, ಅವಾಗ ತೋರಿಸ್ತೀನಿ ನನ್ನ ಪೌರತ್ವ. ಏನು, ನನ್ನೆದ್ರಿಗೆ ಇನ್ನೊಬ್ಬನ ಜೊತೆ ಮಾತಾಡ್ತಾಳೆ ಇವಳು. ಮಾಡ್ತೀನಿರು ಇವಳಿಗೆ. ಅಯ್ಯೋ, ಲೇಟ್ ಆಗಿಬಿಡ್ತು, ಏನಂತಾರೋ ಏನೋ ಬಾಸು. ಏನಪ್ಪ ಈ ಮನುಷ್ಯ ಡೋರೇ ತೆಗಿತಾ ಇಲ್ಲ? ಓ ಪ್ರೀತಿ, ಆಲ್ರೆಡಿ ಬಂದ್ಬಿಟ್ಟಿದ್ಯಾ? ಹೌದು ಸರ್. ತುಂಬ ಹೊತ್ತಾಯ್ತಾ? ಹಾಂ ಬಾಸ್, ತುಂಬ ಹೊತ್ತಾಯಿತು. ನನಗೆ ಮನೆಗೆ ಹೋಗೋಕ್ಕೆ ಲೇಟ್ ಆಗ್ತಾ ಇದೆ. ತುಂಬ ಹೊತ್ತೇನು ಹಿಡಿಯಲ್ಲಮ್ಮ. ಹೊಸದು ಪ್ರಾಜೆಕ್ಟ್ ಅಲ್ವಾ, ನಿನಗೆ ಅದು ಹೆಂಗೆ ಮಾಡಬೇಕು ಏನು ಅಂತ ಅದನ್ನು ತೋರಿಸ್ಕೊಟ್ಬಿಡ್ತೀನಿ, ಆಮೇಲೆ ನಿನ್ನ ಮನೆಗೆ ಹೊರಡುವಂತೆ. ಬಾಸ್, ಇಫ್ ಯು ಡೋಂಟ್ ಮೈಂಡ್, ನಾವು ನಾಳೆ ಆಫೀಸಲ್ಲಿ ವರ್ಕ್ ಮಾಡೋಣವಾ? ತುಂಬ ಸಂಜೆ ಆಗ್ಬಿಟ್ಟಿದೆ, ಕತ್ಲಾಗ್ತಾ ಇದೆ.
ಅಯ್ಯೋ ನಾನು ಕತ್ಲಾಗ್ಲಿ ಅಂತಲೇ ಕಾಯ್ತಾ ಇದ್ದಿದ್ದು, ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿದ್ದು. ನೀನೇನು ಟೆನ್ಷನ್ ತಗೋಬೇಡ ಪ್ರೀತಿ. ಬಾ ಇವಾಗ ಒಳಗಡೆ ಹೋಗೋಣ. ನಿನಗೆ ಏನು ವರ್ಕು ಅಂತ ತೋರಿಸ್ಬಿಡ್ತೀನಿ, ಆಮೇಲೆ ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ. ಏನು ಟೆನ್ಷನ್ ತಗೋಬೇಡ. ಒಂದ್ಸರಿ ನೀನು ನಮ್ಮ ಮನೆ ಒಳಗಡೆ ಬಂದರೆ ನನಗೆ ಫುಲ್ಲು ಕ್ಲೋಸ್ ಫ್ರೆಂಡ್ ಆಗಿಬಿಡ್ತೀಯ. ಹಿಂಗ ಪಾಪ ಅವನು ನನಗೆ ಮನೆಗೆ ಕರೆಸ್ಕೊಂಡು ಭಾಳ ಟಾರ್ಚರ್ ಮಾಡಿದ. ಆಮೇಲೆ ನನ್ನ ಜೀವನಾನು ಹಾಳು ಮಾಡಿಬಿಟ್ಟ. ಅಯ್ಯ ಹುಚ್ಚಬಾಡ್ಯ, ಅದಕ್ಕೇನು ಬಂದಿತ್ತ ದಾಡಿ? ನೋಡು ಎಂಥ ಚಲೋ ಹುಡುಗಿನ ಮನೆಗೆ ಕರೆಸ್ಕೊಂಡು ಎಂಥ ಕೆಲಸ ಮಾಡೈತಿ ಹುಚ್ಕೊಡಿ ಅಂತಂದು. ಅಲ್ಲೇ ನೀನು ಏನಾರು ತಗೊಂಡು ತಿವ್ದು ಬಿಡ್ಬೇಕಿತ್ತು ಶಿಲ್ಪ ಅವನಿಗೆ. ಹ್ಞೂ ಅಮ್ಮ, ನಾನು ಅವನ ಕಡೆಯಿಂದ ಬಿಡಿಸ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡಿದೆ. ಅವನೇನು ಮಾಡ್ದ, ಇನ್ನು ನಾನು ಹೊರಗೆ ಹೋದೆ ಅಂದರೆ ಎಲ್ರಿಗೂ ಹೇಳ್ತೇನೆ ಅಂತಂದು ಹೇಳಿ ಅಲ್ಲೇ ಪಕ್ಕಕ್ಕೆ ಒಂದು ದಿಂಬಿತ್ತು, ಅದನ್ನು ತೊಗೊಂಡು ನನ್ನ ಮುಖಕ್ಕೆ ಹಿಡಿದು ಒತ್ತುಬಿಟ್ಟ. ಇದ ನನಗೆ ಹಗಲೆಲ್ಲ ಕನಸ್ನಾಗ ಬರ್ತಿತ್ತಿತ್ತು, ಆದ್ರೆ ನೆನಪಾಕಿದ್ದಿಲ್ಲ ಏನಾಗಿತ್ತಂತ ಹೇಳಿ. ಮೊನ್ನೆಯಿಂದ ಇದಿಷ್ಟು ನೆನಪಿಗೆ ಬಂತು, ಅದಕ್ಕೆ ಹೇಳತ್ತೇನೆ. ಅವನು ನಿನಗೆ ದಿಂಬು ಒತ್ತಿದ್ನಲ್ಲ, ಅವಾಗ ಒಂದು ಒದಿಬಾರ್ದ ಜಾಗಕ್ಕೆ ಒದಿಬೇಕಿತ್ತು ನೋಡೋದು ಶಿಲ್ಪ. ಅಂದಿದ್ರೆ ಬುದ್ಧಿ ಬರ್ತಿತ್ತು ಅವಂಗೆ. ಏನು ಮಾಡೋದು ಬಿಡಮ್ಮ. ಆಮೇಲೆ ಹೆಂಗೆಗೋ ತಪ್ಪಿಸ್ಕೊಂಡೆ ನಾನು ಆ ದಿಂಬಿಂದ. ಓಡಿ ಬರಾಕತ್ತಿದ್ದೆ, ಅಲ್ಲೇ ಪಕ್ಕಕ್ಕೆ ಒಂದು ದೊಡ್ಡ ಸಳಿ ಇತ್ತು, ಎದಕ್ಕಿಟ್ಕೊಂಡಿದ್ನೆ ನಾ ಭಾಡ್ಯ. ತಲೆಗೆ ಹಂಗೆ ತೊಗೊಂಡು ರಮ್ಮನ ಹೊಡೆದ ನೋಡು. ತಲೆನ ಗೆವ್ ಅನ್ನಕ್ಕೆ ಚಾಲು ಆಗ್ಬಿಡ್ತು ನಂಗೆ. ಅಷ್ಟೇ ಅಲ್ಲ, ಅರ್ಧಂಬರ್ಧ ಜೀವ ಆಗ್ಬಿಡ್ತು. ಎಷ್ಟರ ಕ್ರೂರಿ ಇರ್ಬೇಕು ನೋಡು. ಎಷ್ಟು ನರಳಾಡಿದ್ದೆ ಏನವ ನಿನ್ನ ಹಿಂದಿನ ಜನ್ಮದಾಗ. ಅದಕ್ಕೆ ಅಂತಾರಲ್ಲ, ಭಾಳ ನೋವಾಗಿ ಸತ್ರ ಮುಂದಿನ ಜನ್ಮದಾಗ ನೆನಪಿಗೆ ಬರ್ತೈತಂತ. ಹಂಗೆ ನಿನಗೂ ಆಗಿರ್ಬೋದು. ಆಮೇಲೆ ಏನು ಮಾಡಿದ್ನವ? ಅವನು ನನ್ನನ್ನು ಹೆಗಲ ಮೇಲೆ ಹಾಕ್ಕೊಂಡು ಅವನ ಮನೆ ಮುಂದೆ ಗಾರ್ಡನ್ ಐತೆ ಪಾಪ, ಆ ಗಾರ್ಡನ್ ಒಳಗೆ ತೆಗ್ದು ತೋಡಕ್ಕೆ ಚಾಲು ಮಾಡಿದ. ನನಗೆ ಗೊತ್ತಾಯ್ತು ಇವ ನನ್ನ ಜೀವಂತ ಸಮೇತ ಹೊರಗೆ ಬಿಡೋದಿಲ್ಲ ಅಂಥೇಳಿ. ಅವ್ನು ನಂಗೆ ಸಾಯಿಸ್ತಾನಂಥೇಳಿ ಗೊತ್ತಾದರೂ ಸಹಿತ ಎದ್ದು ಹೋಗಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ನಿತ್ರಾಣ ಆಗ್ಬಿಟ್ಟಿದ್ದೆ, ಅರೆ ಜೀವ ಆಗ್ಬಿಟ್ಟಿತ್ತು. ಹಂಗೆ ಅವ್ನು ನನ್ನ ತೊಗೊಂಡು ಹೋಗಿ ಅಲ್ಲೇ ಮಣ್ಣು ಮಾಡಿಬಿಟ್ಟ. ಅಲ್ಲೇ ನಂದು ಅರ್ಧ ಜೀವಿದ್ದಾಗ ಮಣ್ಣು ಮಾಡಿದ್ದಕ್ಕೆ ನನಗೆ ಭಾಳ ನರಳಾಡಿ ಸತ್ತುಬಿಟ್ಟೆ. ಎಂಥ ನೋವು ಉಂಡಿದ್ದೇವ, ಕೇಳಿ ಭಾಳ ಬೇಜಾರಾಗಕತ್ತಿದ್ದ ಮಗಳ ನನಗೆ. ಅವ್ನಿಗೆ ಸುಮ್ಮನೆ ಬಿಡಬಾರ್ದು ರೀ. ಏನು ಮಾಡಂತ ಹೇಳ್ತಿ ಈಗ ಅವನಿಗೆ? ಶಿಲ್ಪ, ನಿಂಗೆ ಒಂದು ಮನೆ ಅಡ್ರೆಸ್ ಗೊತ್ತೈತನ? ಅಲ್ಲ, ಎಷ್ಟು ವರ್ಷ ಆತು ಈಗಾಗಲೇ? ಹೆಚ್ಚು ಕಮ್ಮಿ ಒಂದು 18 ವರ್ಷದ ಮ್ಯಾಲೆ ಆಗಿರ್ಬೇಕು. ಈಗ ಅಲ್ಲೇ ಇರ್ಬೇಕಲ್ಲ ಅವನು. ಪಪ್ಪ, ನನಗೆ ಗೊತ್ತಿರೋ ಮಟ್ಟಿಗೆ ಅದು ಒಂದು ಸ್ವಂತ ಮನೆ ಆಗಿತ್ತು. ಅವನಿಗೂ ಏನು ಅಂಥ ವಯಸ್ಸು ಆಗಿರಲಿಲ್ಲ. ನನಗೂ ಅಂದಮೇಲೆ ಪ್ರತಿಕಾರ ತೀರಿಸ್ಕೋಬೇಕಂತನ ಐತಿ. ನನ್ನ ಹಳೆ ಜನ್ಮದ ಕತೆ ನಾನು ಮರಿಬೇಕಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಪಪ್ಪ. ನಾನು ಸಾಯಬೇಕಾರೆ ಆ ಪ್ರತಿಜ್ಞೆ ಮಾಡಿದ್ದಕ್ಕೂ ಏನೋ ನಾ ಮತ್ತೆ ಮರುಜನ್ಮ ಆಗಿ ಹುಟ್ಟಿ ಬಂದಿದ್ದ ಏನೋ. ಅವನ ಮೇಲೆ ನಾನು ಸೇಡ್ ತೀರಿಸ್ಕೊತೇನೆ ಅಂತ ಹೇಳಿದ್ದೆ. ಈಗ ನಾನು ತೀರಿಸ್ಕೋಬೇಕು ಪಪ್ಪ ಅವನಿಗೆ. ಪ್ಲೀಸ್ ಪಪ್ಪ, ಹೆಂಗಾರ ಮಾಡಿ ನನ್ನ ಅವನ ಇದ್ದಲ್ಲಿ ಕರ್ಕೊಂಡು ಹೋಗ್ರಿ. ಹೌದ್ರಿ, ನಾವು ಅಲ್ಲಿ ಹೋಗಿ ಆ ಏರಿಯಾದ ಪೊಲೀಸರ ಹತ್ರ ಮಾತಾಡೋಣ. ಏನಾರ ನಮ್ಗೆ ಸ್ವಲ್ಪ ಸಹಾಯ ಸಿಗ್ಬೋದು. ನಿನ್ನ ತಲೆ ಒಳಗೆ ಏನೈತ್ವಾ? ಪಪ್ಪ, ನಾನು ಹಳೆ ಜನ್ಮದಾಗ ಹುಟ್ಟಿ ಬೆಳೆದು ದೂರ ಐತಲ್ಲ, ಅಲ್ಲಿಗೆ ಹೋಗೋಣಂತ. ಒಂದು ವೇಳೆ ಅವನು ಅದ ಮನೆಯಾಗಿದ್ರೆ ಅವ್ಗೆ ಆರಾಮಾಗಿ ಶಿಕ್ಷೆ ಕೊಡಿಸ್ಬೋದಲ್ಲ. ಹೌದವಾ, ನೀ ಹೇಳೋದು ನಿಜ. ಒಂದು ಸಲ ಪ್ರಯತ್ನ ಮಾಡೋಣ ತಗೋ. ಪ್ರಯತ್ನ ಮಾಡೋದ್ರಿಂದ ಏನು ತಪ್ಪಿಲ್ಲ. ಸರಿ, ಹಂಗಂದ್ರೆ ಈಗ ರಾತ್ರಿಗಾಕೆ ಬಂದೈತಿ, ಮಕ್ಕೋರಿ. ನಾಳೆ ಬೆಳಗ್ಗೆ ಹೊಂಟ ಬಿಡೋಣಂತ ನಾವು. ಇಲ್ರಿ ಸರ, ಸ್ವಲ್ಪ ನೋಡ್ರಿ ಏನಾಗೈತೆ ಅಂತ ಹೇಳಿ ನಾ ಹೇಳಿದ ಕೇಸ್ನ. ನೋಡಿ ಸರ್, ನಾನೆಲ್ಲ ಎನ್ಕ್ವೈರಿ ಮಾಡಿದ್ದೀನಿ. ಅದರಲ್ಲಿ ನಿಮ್ಮ ಮಗಂದೇ ತಪ್ಪು ಅಂತ ಬಂದಿದೆ. ನೀವು ಆ ಪಾರ್ಟಿ ಹತ್ರ ಸ್ವಲ್ಪ ಏನೋ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆ ಕೇಸ್ನ ಸಾರ್ಟ್ ಔಟ್ ಮಾಡಿ ಕ್ಲೋಸ್ ಮಾಡ್ಬೋದು. ಅದು ಒಂದೇ ನಿಮ್ಗಿರೋ ದಾರಿ. ಸುಮ್ಮನೆ ಕೋರ್ಟು ಅದು ಇದು ಅಂತ ಹೋದರೆ ನಿಮಗೆ ಅಲ್ಲೂ ದುಡ್ಡು ಹಾಕಬೇಕು. ಅದ್ರ ಬದಲು ನೋಡಿ ಪಾಪ ಏನೋ ಬಡವರು, ಸ್ವಲ್ಪ ಸಹಾಯ ಆಗುತ್ತೆ. ಏನು ಮಾಡ್ತೀರಾ? ಸರಿ ಸರ್, ನಾನು ನಮ್ಮ ಮನ್ಯಾಗ ಮಾತಾಡಿ ಮುಂದಿನ ನಿರ್ಧಾರ ತೊಗೊಂಡು ನಾಳೆ ಬಂದು ಹೇಳ್ತೇನೆ ರೀ. ನೆಕ್ಸ್ಟು ನಿಮಗೆ ಬಿಟ್ಟಿದ್ದು ಸರ್. ಸರ್, ನಾ ಹೋಗ್ಬರ್ತೀನಿ ರೀ. ಏನಾರ ಸೊಲ್ಯೂಷನ್ ಹೇಳ್ತಾರಂತ ಬಂದ್ರೆ ಇವರು ನನ್ನ ತಲೆ ಮೇಲೆ ಎಲ್ಲ ಹೋರ್ಸ್ ಕಳಿಸ್ಬಿಟ್ರು. ಸರ್, ಯಾರು ಸರ್ ನೀವು? ನಮಸ್ಕಾರ ರೀ ಸರ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ರೀ. ಈಕಿ ನನ್ನ ಮಗಳು, ಈಕಿ ನನ್ನ ಹೆಂಡ್ತಿ ರೀ. ಹೌದಾ ಸರ್? ಓಕೆ. ನನ್ನಿಂದ ಏನಾಗಬೇಕಿತ್ತು ಸರ್? ಸರ್, ಅದು ನಾನು ಹೇಳಕತ್ತಿ ನಿಮ್ಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಆದರೆ ಇದು ಸತ್ಯ ಘಟನೆ. ನನಗೆ ಅರ್ಥ ಆಗ್ತಿಲ್ಲ ಸರ್. ನಾನು ಹೇಳ್ತೀನಿ ರೀ ಸರ್. ಇಷ್ಟೆಲ್ಲ ಆಗೈತ್ರಿ ಸರ್. ಅಲ್ಲಮ್ಮ, ನೀನು ಹಿಂದಿನ ಜನ್ಮದ್ದು ಪುನರ್ಜನ್ಮದ್ದು ಅಂತ ಕತೆ ಬಂದ್ಬಿಟ್ಟು ಹೇಳಿದರೆ ನಾನು ನಿನಗೆ ಹೇಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ? ಅಷ್ಟಕ್ಕೂ ಇದನ್ನು ಯಾರು ನಂಬ್ತಾರೆ ಹೇಳು? ಒಂದು ಕನಸನ್ನ ಸಾಕ್ಷಿ ಅಂತ ಪರಿಗಣಿಸೋಕ್ಕಾಗಲ್ಲಮ್ಮ. ಸರ್, ನಿಮಗೆ ಬೇಕಾದ್ರೆ ನಾನು ಅವ್ರ ಮನೆ ತೋರಿಸ್ತೇನೆ ರೀ. ಅಷ್ಟೇ ಅಲ್ಲ, ಅವನು ಎಲ್ಲಿ ಹೂತು ಹಾಕಿದ್ದ ಬಾಡಿನ ಅಂತಲೂ ತೋರಿಸ್ತೇನೆ. ಅದು ಸಿಕ್ಕರೆ ನಿಮಗೆ ನಂಬಿಕೆ ಬರ್ಬೋದೇನ್ರಿ? ಆಯ್ತಮ್ಮ, ನೀನು ಅಷ್ಟು ಹೇಳ್ತಾ ಇದೀಯಾ ಅಂತ ಅಂದರೆ
ಒಂದು ಸರಿ ನೋಡ್ಕೊಂಡು ಬರೋಣ, ಆಮೇಲೆ ನಾನು FIR ಎಲ್ಲ ದಾಖಲೆ ಮಾಡೋಕ್ಕಾಗೋದು. ಸುಮ್ಮನೆ ನೀನು ಬಂದ್ಬಿಟ್ಟು ಕನಸಿನ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀಯ ಅಂದರೆ ಮಾಡೋಕ್ಕಾಗಲ್ಲ ಅಮ್ಮ. ಅದಕ್ಕೆ ಒಂದು ಸಾಕ್ಷಿ ಪುರಾವೆಗಳು ಬೇಕು. ಆಯಿತು, ಇದು ಒಂದು ನಾನು ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೋಗೋಣ ಬಾ. ಸರ್, ಮೊದಲು ನಿಮ್ಮ ಮಗಳು ಒಳಗಡೆ ಹೋಗಲಿ, ಆಮೇಲೆ ಅಲ್ಲಿ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಾವು ಹೋಗೋಣ. ಯಾಕೆ ಅಂದರೆ ನಮಗಿನ್ನೂ ಕನ್ಫರ್ಮ್ ಇಲ್ಲ ಅವರು ನಿಮ್ಮ ಮಗಳು ಹೇಳ್ತಾ ಇರೋ ಥರ ಅವ್ರು ರವಿನೋ ಅಲ್ವೋ ಅಂತ. ಹಾಗಾಗಿ ಸರ್, ಯಾಕಂದರೆ ನಾನು ಪೊಲೀಸ್ ಇನ್ಫಾರ್ಮಲ್ಲಿ ಹೋದರೆ ಪ್ರಾಬ್ಲಮ್ ಆಗ್ಬೋದು ಏನೂ ವಿಷಯ ಇಲ್ಲದೆ. ಹಂಗಾಗಲಿ ರೀ ಸರ. ಮಗಳೇ ಶಿಲ್ಪ, ನೀನು ಹೋಗಿ ನೋಡ್ಕೊಂಬರಮ್ಮ, ನಾವೆಲ್ಲ ಇಲ್ಲೇ ನಿಂತಿರ್ತೀವಿ. ಒಂದು 2 ನಿಮಿಷ ಬಿಟ್ಟು ಬಂದ್ಬಿಡ್ತೇವೆ ಒಳಗಡೆ. ಸರಿ ಪಪ್ಪ. ಇಲ್ಲಿ ಬರೋಕೆ ಒಂಥರ ಹಿಂಸೆ ಆಗಕತ್ತೈತೆ ನನಗೆ. ಏನೇನೋ ನೆನಪರ ಹತ್ಬಿಟ್ಟೈತಪ್ಪ. ಏನು ಮಾಡೋದು? ನಾನೀಗ ಅಲ್ಲಿ ಹೋಗಿ ನೋಡಿಲ್ಲ ಅಂದ್ರೆ ಅವನಿಗೆ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ. ಏನು ಮಾಡೋದು? ಆಗಿದ್ದಾಗ ಹೋಗ್ಬಿಟ್ಟೈತಿ. ಅಟ್ಲೀಸ್ಟ್ ಅವನಿಗೆ ಶಿಕ್ಷೆ ಆದ್ರೆ ನಾನು ಹಳೆ ಜನ್ಮದಾಗಿದ್ದಕ್ಕೆ ಪ್ರತಿಕಾರ ತೀರಿಸ್ಕೊಂಡಂಗೆ ಆಗ್ತೈತಿ. ಹಾಂ, ಪರವಾಗಿಲ್ಲ, ಹೋಗ್ತೀನಿ, ಹೋಗಿ ನೋಡ್ತೀನಿ ಒಳಗೆ. ಯಾರದ್ದೀರಿ ಮನೆಯೊಳಗೆ? ಮನೆಯೊಳಗೆ ಇವನಾದಾನ, ಇವನೇನು ಚೇಂಜ್ ಮಾಡಿಲ್ಲ. ಒಳ್ಳೇದಾಯ್ತು, ನಾನು ರಿವೆಂಜ್ ತೀರಿಸ್ಕೋಬೋದೇನು ಮೇಲೆ. ವಾವ್, ಏನು ಸಖತ್ತಾಗಿದ್ದಾಳೆ ಅವಳು. ಕುರಿ ತಾನಾಗಿನೇ ಬಂದು ಹಳ್ಳಕ್ಕೆ ಬಿದ್ದಿದೆ, ಬಿರಿಯಾನಿ ಮಾಡ್ಕೊಂಡು ತಿನ್ನೋದೆ. ಹಲೋ ಮೇಡಮ್, ಯಾರು ನೀವು? ಅದು ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ಬನ್ನಿ ಒಳಗಡೆ, ಕೂಲ್ ಡ್ರಿಂಕ್ಸ್ ಕುಡಿತಾ ಮಾತಾಡೋಣ. ಅಯ್ಯಪ್ಪ, ಇವನಿನ್ನೂ ಬದಲಾಗೇ ಇಲ್ಲ ಅಲ್ಲ. ಸರ್, ಯಾಕೋ ನಿಮ್ಮ ಮಗಳು ಇನ್ನೂ ಬಂದಿಲ್ಲ ಅಂದರೆ ಅವ್ನ ಮನೇಲಿ ಇರಬೇಕು ಅನಿಸುತ್ತೆ ಅಲ್ವಾ? ನನಗೂ ಹಂಗೆ ಅನ್ಸಾತೈತೆ ರೀ ಸರ. ಯಾವುದಕ್ಕೂ ಒಳಗೆ ಹೋಗ್ಬಿಡನೇನ್ರಿ ನೋಡೋಕೆ, ಮತ್ತು ಏನೂ ತೊಂದರೆ ಆಗ್ಬಾರ್ದಲ್ರಿ ಅದಕ್ಕೆ. ಹಾಗೆ ಆಗಲಿ ರೀ ಸರ, ಬನ್ನಿ ಹೋಗೋಣ. ಹಲೋ ಮೇಡಮ್, ಯಾರು ನೀವು? ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ? ಸರ್, ಅದು ನನಗೆ ಕೆಲಸ ಬೇಕಿತ್ತು, ಅದಕ್ಕೆ. ಓ, ಕೆಲಸನಾ? ಆಯ್ತಾಯ್ತು, ಒಳಗಡೆ ಬನ್ನಿ. ಇವತ್ತು ನನಗೇನು ಬೇಕೋ ಅದು ನೀವು ಕೊಡಿ, ನಿಮ್ಗೇನು ಬೇಕೋ ಅದು ನಾಳೆ ಅನ್ನೋಷ್ಟರಲ್ಲಿ ನಿಮ್ಗೆ ಸಿಗುತ್ತೆ. ನೀನು ಯಾಕೆ ಸಿಟ್ಟು ಮಾಡ್ಕೊಂಡು ಇರೋ? ನೀನು ಹಿಂಗೆ ಮಾಡಿಬಿಟ್ರೆ ಆಮೇಲೆ ಕೈಗೆ ಸಿಗಲ್ಲ ಅವನು. ನೋಡ್ರಿ ಅವ್ನು ಹುಚ್ಚಬಾಡನ ಇನ್ನೂ ಬಿಟ್ಟಿಲ್ಲ. ಮತ್ತೊಂದು ಹಳೆ ಚಾಳಿ ಆಗಲೇ ಒಂದು ಹುಡುಗಿನ ಕೊಲೆ ಮಾಡಿ ಆಕಿನ ಮಣ್ಣು ಮಾಡಿ ಹೆಂಗೆ ತಪ್ಪಿಸ್ಕೊಂಡು ಅಡ್ಡಾಡಕತ್ತಾನ. ಒಂಚೂರು ಅವ್ನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅವಂಗೆ. ಮೇಡಮ್, ನೀವು ತಲೆ ಕೆಡಿಸ್ಕೊಬೇಡಿ, ಬಿಡಿ, ನಾನೆಲ್ಲ ನೋಡ್ಕೊತೀನಿ. ಬನ್ನಿ ಮೇಡಮ್ ಒಳಗೆ. ಪೊಲೀಸಾ? ಮೇಡಮ್, ನಾನೇನು ಮಾಡಿದ್ದೀನಿ ಅಂತ ಪೊಲೀಸ್ನ ಕರ್ಕೊಂಬಂದಿದ್ದೀರಾ? ಇಷ್ಟು ತನ ಇದ್ದಿದ್ದ ಧೈರ್ಯ ಎಲ್ಲೋತಪ್ಪ ನಿನಗೆ? ನೋಡಿ ಮೇಡಮ್, ನೀವು ಯಾರಂತ ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕಿ ಪೊಲೀಸನ್ನು ಯಾಕೆ ಕರ್ಕೊಂಬಂದಿದ್ದೀರಾ ಹೇಳಿ? ನಿನಗೆ ಪ್ರೀತಿ ಅನ್ನೋ ಹುಡುಗಿ ಯಾರಂತ ಗೊತ್ತೈತಿ? ಯಾರು? ಪ್ರೀತಿನಾ? ಯಾರದು ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತು ಮಾಡಿಸ್ತೀನಿ. ಸರ, ನೀವು ಬರ್ರಿ, ಈಗ ಅವ್ನ ಅರೆಸ್ಟ್ ಮಾಡಿರಿ. ಅಂದ್ರೆ ಒಳಗೆ ಹಾಕಿ ಜೈಲ್ನಾಗ ರುಬ್ಬಿದ್ರೆ ಗೊತ್ತಾಕೈತೆ ಅವ್ನಿಗೆ, ಎಲ್ಲ ತಾನ ಬಾಯ್ಬಿಡ್ತಾನೆ. ಹಾಗೆಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅಮ್ಮ. ಸರಿ, ನೀವು ಹೇಳ್ತಾ ಇದ್ದೀರಾ, ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ನನಗೆ ಒಂದು ಏನಾದರೂ ಸಾಕ್ಷಿ ಬೇಕಲ್ಲ, ಅಂದರೆ ಮಾತ್ರ ನನಗೆ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ಸಾಧ್ಯ ಆಗೋದಮ್ಮ. ಸರ, ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ. ಹೊರಗಡೆ ಗಾರ್ಡನ್ ಏರಿಯಾದಾಗ ಬರ್ರಿ. ಅಲ್ಲೇ ನೀವು ನಾ ಹೇಳಿದ ಪ್ಲೇಸ್ ಒಳಗಡೆ ತೆಗೆದ್ರೆ ನಿಮಗೆ ಎಲ್ಲ ಒಂದು ವಿಷಯ ಬಣ್ಣ ಬಯಲಾಗ್ತೈತಿ. ಆಯ್ತಮ್ಮ, ನಾನು ನನ್ನ PC ಗಳಿಗೆ ಹೇಳ್ತೀನಿ, ಎಲ್ಲ ಸೇರಿಬಿಟ್ಟು ಮಾಡೋಣ. ಒಂದು ರೆಕಾರ್ಡಿಂಗ್ ಕೂಡ ಮಾಡ್ತೀನಿ, ಅಂದರೆ ನನಗೆ ಸಾಕ್ಷಿ ತೋರ್ಸೋಕ್ಕೆ ಈಸಿ ಆಗಿಬಿಡುತ್ತೆ. ನೀನು ಹೇಳ್ದಾಗೆ ಅಲ್ಲೇನಾದರೂ ಬಾಡಿ ಸಿಕ್ಕರೆ ನಿನಗೆ ನ್ಯಾಯ ಕೊಡಿಸ್ಕೊಡ್ತೀನಮ್ಮ. ಹಲೋ ಸರ್, ನೀವು ನಮ್ಮ ಗಾರ್ಡನ್ನಲ್ಲಿ ಆ ಥರ ಗುಂಡಿ ಏನಕ್ಕೆ ತೆಗಿಬೇಕು? ನಾನು ಏನೂ ತಪ್ಪು ಮಾಡಿಲ್ಲ. ಯಾಕೆ ನೀವು ಈ ಥರ ಬಂದುಬಿಟ್ಟು ಏನೇನೋ ಮಾತಾಡ್ತಾ ಇದ್ದೀರಾ? ನೋಡಪ್ಪ, 18 ವರ್ಷದಿಂದ ನೀ ಪ್ರೀತಿ ಅನ್ನೋ ಹುಡುಗಿ ಜೊತೆಗೆ ಹೆಂಗೆ ಅಸಭ್ಯವಾಗಿ ವರ್ತಿಸ್ದಿ, ಆಕಿನ ಕೊಲೆ ಮಾಡಿ ನಿನ್ನ ಗಾರ್ಡನ್ ಏರಿಯಾದಾಗ ಹೂತಾಕಿದಿ, ಎಲ್ಲ ವಿಷಯ ನನಗೆ ಗೊತ್ತೈತಿ. ಯಾವ ಪ್ರೀತಿ? ನಂಗೆ ಯಾರೂ ಗೊತ್ತಿಲ್ಲ, ನಾನು ಯಾರನ್ನೂ ಏನೂ ಮಾಡಿಲ್ಲ. ನೀನು ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ. ನಿನ್ನ ಜನ್ಮಕ್ಕೆ ಇಷ್ಟು. ಅವಾಗೂ ಹಂಗೆ ಇದ್ದಿ, ಈಗೂ ಹಂಗೆ ಆದಿದ್ದಿ. ಏನು ಮಾತಾಡ್ತಾ ಇದ್ದೀಯಾ ನೀನು? ಬಾಯ್ ಮುಚ್ಚು. ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಹೆದರ್ಕೊಂಡಿರೋಕ್ಕೆ ನಾನು ಹಳೆ ಪ್ರೀತಿ ಅಲ್ಲ. ನಾನು ಶಿಲ್ಪ. ನಂದು ಹಿಂದಿನ ಜನ್ಮದಲ್ಲಿ ನೀನೇನು ನನಗೇನು ಕಮ್ಮಿ ಹಿಂಸೆ ಕೊಟ್ಟ, ಅವಾಗ ಜೀವನ ಹಾಳು ಮಾಡಿರೋದಲ್ಲದೆ ಇವಾಗ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಏನು ಇವತ್ತು ನೀ ಹೇಳ್ದಂಗೆ ಕೇಳಬೇಕು, ಆಮೇಲೆ ನಾಳೆ ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತೀಯಾ? ನಿನ್ನ ಜನ್ಮಕ್ಕೆ ಇಷ್ಟು. ಒಂದು ಹುಡುಗಿ ಜೀವನ ಹಾಳು ಮಾಡಿ ಆಕಿನ್ನ ಕೊಲೆ ಮಾಡಿ ಮಣ್ಣು ಮಾಡಿ ಅದು ಯಾವ ಧೈರ್ಯದ ಮೇಲೆ ಇಷ್ಟು ಓಡಾಡ್ಕೊಂಡು ಹೊರಗಿದ್ದೀಯೋ ನನಗಂತೂ ಗೊತ್ತಿಲ್ಲಪ್ಪ. ಇಂಥ ಬಂಡವಾಳ ಅದಕ್ಕಿಂತ ಹೋಗಿ ನೇಣಾಕೊಂಡು ಸಾಯ್ಬೇಕು. ಶಿಲ್ಪ, ನೀನು ಮಾತಾಡ್ಬೇಡ, ನಾನು ಮಾತಾಡ್ತೇನೋ. ಬರ್ಗೆಟ್ಟವನ, ನಿಂಗೆ ಒಂಚೂರರ ಮಾನ ಮರ್ಯಾದೆ ಅನ್ನೋದೈತಾ?
ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಿದ್ದೀನಿ ನಿನಗೆ ಹೆಂಗೆ ಬೇಕು ಹಂಗೆ ಉಪಯೋಗಿಸ್ಕೊಂಡು ಬಿಸಾಕೋ ವಸ್ತು ಅಂತ ತಿಳ್ಕೊಂಡಿದ್ದಿ ಹಾಂ ನಿನ್ನ ನೋಡ ನಿನ್ನ ಪೊಲೀಸರ ಜೊತೆಗೆ ಬಂದೇನಂತ ಸುಮ್ಮನದೇನೆ ಇಲ್ಲ ಅಂದಿದ್ರೆ ನಿನ್ನೀಗ ಇಲ್ಲೇ ಬಾರಿಸಿ ನಿನ್ನ ನಡು ರೋಡ್ನಾಗ ಹೋಗೋದು ಬಿಡ್ತಿದ್ದೆ ಏನೋ ಮನ್ಯಾಗ ಪಾಪ ಕಷ್ಟ ಐತಿ ಅಂತಂದು ಹೇಳಿ ಹೆಣ್ಮಕ್ಳು ದುಡ್ಯಾಕೆ ಬರ್ತಾವೆ ಆ ದುಡ್ಯಾಕೆ ಬರೋ ಹೆಣ್ಮಕ್ಳನ್ನ ನೀವು ಯಾವ ಥರ ಬಲಾತ್ಕಾರ ಮಾಡಿ ಅವ್ರನ್ನ ಸಾಯಿ ಹೊಡಿತೀರಿ ಒಂದು ಮಾನವೀಯತೆ ಅಂತ ಇಟ್ಕೋಬೇಕು ಯಾರ್ದೋ ಮಗಳಾಗಿರ್ತಾಳ ಹೆಂಡತಿ ಆಗಿರ್ತಾಳ ಒಂದು ಯಾವುದೋ ಚಿಕ್ಕ ಕೂಸಿಗೆ ತಾಯಿ ಆಗಿರ್ತಾಳಕಿ ಆಕಿ ನಂಬಿ ಎಷ್ಟೊಂದು ಜನ ಕಾಯ್ತಿರ್ತಾರೆ ಮನೆಯೊಳಗೆ ನಿಮ್ಮಂಥ ಗಂಡ್ಮಕ್ಳು ಈ ಥರ ಮಾಡಿದ್ರೆ ಅವ್ರ ಮನೆ ಸೇರೋದಿಲ್ಲ ಅವ್ರನ್ನ ಮಸಾಣನ ಸೇರಿಸ್ತೀರಿ ನೀವು ಥೂ ನಿನ್ನ ಜನ್ಮಕ್ಕಿಷ್ಟ ನೀನಂಥವನ್ನ ನಡುವುದಾರಾಗ ನಿಲ್ಲಿಸಿ ಬೆಂಕಿ ಹಚ್ಚಿ ಕೊಂದುಬಿಡ್ಬೇಕು ಇಲ್ಲ ಬರೀ ಬೆಂಕಿ ಹಚ್ಚೋದೊಂದು ಅಲ್ಲ ಕಂಬಕ್ಕೆ ಕಟ್ ಹಾಕಿ ಊರ ಜನರನ್ನ ನಿಲ್ಲಿಸಿ ಕಲ್ಲು ಒಗಸಿ ನಿನ್ನ ಇಂಚಿಂಚಾಕಿನೂ ಸಾಯಿಸ್ಬೇಕು ನೋಡು ನಿನಗೆ ನೀವು ಮಾಡಿದ ತಪ್ಪಿದ್ದರು ನಿಮಗೆ ಆದಾಗ ನಿಮ್ಮಂತನ್ನ ಬುದ್ಧಿ ಕಲಿಯೋದು ಮನೆಯೊಳಗೆ ಹೆಣ್ಮಕ್ಳಿಗೆ ನಂಬಿ ಅವ್ರಿಗೆ ರಕ್ಷಣೆ ಇರ್ತೈತಿ ಅಂತಂದು ಹೇಳಿ ದುಡ್ಯಾಕೆ ಕಳಿಸಿರ್ತಾರೆ ಮನೆಯೊಳಗೆ ಎಷ್ಟೋ ಪಾಪ ಕಷ್ಟ ಇರ್ತಾವ ಅವ್ರಿಗೂ ಹಂಗೆ ಕಳ್ಸೋದಿಲ್ಲ ಅಂತ ದುಡ್ಯಾ ಹೆಣ್ಮಕ್ಳನ್ನ ನೀವು ಈ ಥರ ಮಿಸ್ಯೂಸ್ ಮಾಡಿಕೊಂಡು ಜೀವನ ತೆಗೆದು ಬಿಡ್ತೀರಲ್ಲ. ಹಲೋ ಮೇಡಮ್, ನೀವೇನು ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಿಮಗೆ? ನನಗೆ ಗೊತ್ತೇ ತಗೊಳ್ಳೋ ಭಾಡ್ಯ ಬಾಯಿ ಮುಚ್ಕೊಂಡು ಕುಂದೂರ ಎಷ್ಟಾರ ಹರಡಾಕತ್ತಿದ್ದಿ ಈ ನಿನ್ನ ಗಾರ್ಡನ್ನಾಗ ಚೆಕ್ ಮಾಡಿಬಿಟ್ರಂತೂ ನಿನ್ನ ಬುದ್ಧಿ ಎಲ್ಲರಿಗೂ ಕನ್ಫರ್ಮ್ ಆಗ್ಬಿಡ್ತೈತಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ನಿನಗೆ ಬುದ್ಧಿವಾದ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ನನಗೆ ಬರಾಕತ್ತಿದ್ದ ಸಿಟ್ನಾಗ ನಿನ್ನನ್ನು ನೀ ಏನು ಮಾಡ್ಬೇಕನ್ನೋದು ಗೊತ್ತಾಗಕತ್ತಿಲ್ಲ. ಲತಾ, ಭಾಳ ರೇಸ್ ಆಗ್ಬೇಡ ಬಾ, ಮತ್ತೇನಾರ ಆಗಿದ್ದಿತ್ತು ನಿಂದ ಆರೋಗ್ಯ. ಸುಮ್ಮನಿರ್ರಿ, ಇಂಥವ್ರನ್ನ ಹಂಗೆ ಬಿಡಬಾರ್ದು. ಪೊಲೀಸ್ ಸಾಹೇಬ್ರ ಬರ್ರಿ ಹೋಗಿ ಚೆಕ್ ಮಾಡೋಣ, ಮುಂದಿಂದ ನೋಡೋಣ ಮತ್ತೆ ಲೇಟ್ ಆಕೈತಿ. ಇಂಥವ್ರಿಗೆ ಎಷ್ಟು ಬೇಗ ಆಕೈತಿ ಅಷ್ಟು ಬೇಗ ಶಿಕ್ಷೆ ಕೊಡಿಸ್ಬಿಡ್ಬೇಕು. ಈಗ 18-19 ವರ್ಷದಿಂದ ಹೊರಗೆ ತಿರುಗಾಡಕತ್ತಾನ, ಇನ್ನೂ ತನ್ನ ಹಳೆ ಚಾಳಿ ಬಿಟ್ಟಿಲ್ಲಿವ. ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡ್ಯಾನ ಏನ, ಇನ್ನು ಹಿಡಿದು ಒಳಗೆ ಹಾಕ್ದಾಗ ಗೊತ್ತಾಕೈತ್ರಿ ಸರ್. ಇವ್ನು ಹಂಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ರಿ, ನೀವು ಬಿಡಬೇಡ್ರಿ. ಹಲೋ ಸರ್, ಬನ್ನಿ ನೀವು ಇವಾಗ. ಸರ್, ನೀವೇನು ಮಾಡ್ತಿದ್ದೀರಾ ಅದು ತಪ್ಪು. ನನ್ನನ್ನು ಹಾಗೆಲ್ಲ ಸುಮ್ಮನೆ ಕರ್ಕೊಂಡು ಹೋಗಬೇಡಿ. ನಾನು ಡಿಗ್ನಿಫೈಡ್ ಇದ್ದೀನಿ. ಇನ್ನೂ ನಿಮ್ಮ ಅಪರಾಧ ಸಾಬೀತಾಗಿಲ್ಲ. ಇವಾಗ ನೀವು ಆರೋಪಿ, ಹಾಗಾಗಿ ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿದೆ. ಇಲ್ಲ ಅಂದಿದ್ರೆ ನಾನು ಮಾತಾಡೋ ಗತ್ತು ಬೇರೆ ಆಗಿರ್ತಾಯಿತ್ತು. ಬನ್ನಿ ಹೊರಗಡೆ. ನಿಮ್ಮ ತಪ್ಪಿಲ್ಲ ಅಂತಂದರೆ ಕೋಆಪ್ರೇಟ್ ಮಾಡಿ. ಸರ್, ಆ ಜಾಗ ಇಲ್ಲೇ ಇತ್ತು, ಬರ್ರಿ ನಾ ತೋರಿಸ್ತೇನೆ. ಇಲ್ಲೇ ರೀ. ರಂಗಪ್ಪ, ಇಲ್ಲಿ ಆ ಹುಡುಗಿ ಹೇಳಕತ್ತಲ್ಲೇ ಒಂದು ಸ್ವಲ್ಪ ಚೆಕ್ ಮಾಡಿಸ್ರಿ. ಎಲ್ಲ ವಿಡಿಯೋ ಮಾಡಿರಿ. ಆಮೇಲೆ ಸಾಕ್ಷಿ ಏನು ನಾಶ ಆಗಬಾರ್ದು. ಸರ್, ನೀವು ಮಾಡ್ತಾ ಇರೋದು ತಪ್ಪು. ನನ್ನ ಗಾರ್ಡನಲ್ಲಿ ನಿಮ್ಗೆ ಚೆಕ್ ಮಾಡೋ ಯಾವ ಪರ್ಮಿಷನ್ನು ಇಲ್ಲ. ಯಾರು ಕೊಟ್ಟಿದ್ದು ನಿಮ್ಗೆ ಈ ಪರ್ಮಿಷನ್ನು? ಇಲ್ಲಿ ನೋಡಿ ಸರ್, ನಮಗೆ ನಮ್ಮ ಡ್ಯೂಟಿ ಮಾಡೋಕ್ಕೆ ಬಿಡಿ. ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ, ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ತಪ್ಪಿತಸ್ಥರಲ್ಲ ಅಂದರೆ ನಾನು ಸಾರಿ ಕೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ನಿಮ್ಮನ್ನೇನು ನಾನು ಕರ್ಕೊಂಡು ಹೋಗಲ್ಲ ಪೊಲೀಸ್ ಸ್ಟೇಷನ್ಗೆ. ಸರಿ ರಾಮಣ್ಣ, ನೀವು ಕೆಲಸ ಶುರು ಮಾಡಿರಿ. ಗೋವಿಂದು, ಬನ್ನಿ ಚೆಕ್ ಮಾಡೋಣ. ಸಾಹೇಬ್ರೆ, ಇಲ್ಲಿ ಬರ್ರಿ, ನೋಡಿದ್ರಿ ಮೂಳೆಗಳು ಸಿಗಾಕತ್ತವ್ರಿ. ಹಾಂ, ಸಿಕ್ಬಿದ್ದ ಮಗ. ಇದೆಲ್ಲ ಸ್ಯಾಂಪಲ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಹಲೋ ಸರ್, ಏನದು? ನೋಡಿ, ನೀವು ಸುಮ್ಮನೆ ನನ್ನ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದೀರಾ. ನಾನು ಯಾರಂತ ನಿಮಗೆ ಗೊತ್ತಿಲ್ಲ. ಅಯ್ಯೋ ಮುಚ್ಚಯ್ಯ, ಕಂಡಿನಿ ನಿನ್ನ. ಎಲ್ಲ ಸಿಕ್ಕಾಕೊಂಡು ಬಿದ್ಮೇಲೂ ನಿಂದು ಗತ್ತು ಬಿಡ್ತಾ ಇಲ್ವಲ್ಲ. ನಡಿ ಸ್ಟೇಷನ್ಗೆ. ರಾಮಣ್ಣ, ಅದನ್ನಿಷ್ಟನ್ನು ಕಲೆಕ್ಟ್ ಮಾಡಿಬಿಟ್ಟು ಲ್ಯಾಬ್ಗೆ ಕಳಿಸಿ ಏನು ರಿಸಲ್ಟ್ ಬರುತ್ತೆ ನೋಡೋಣ. ರಿಪೋರ್ಟ್ ಬರೋವರೆಗೂ ನಾನು ಇವನಿಗೆ ಏರೋಪ್ಲೇನ್ ಹತ್ತಿಸಿ ಎಲ್ಲ ವಿಷಯ ಕಕ್ಕಿಸ್ತೀನಿ. ಏಯ್ ನಡಿಯೋ. ಸರ್, ಮರ್ಯಾದೆ ಕೊಡಿ. ನಾನು ಆವಾಗಲೇ ಹೇಳಿದ್ದೆ, ವಿಷಯ ಗೊತ್ತಾಗೋವರೆಗೂ ಮಾತ್ರ ನಿನಗೆ ಮರ್ಯಾದೆ, ಆಮೇಲೆ ಮಾತ್ರ ನಿನಗೆ ಯಾವ ಮರ್ಯಾದೆನೂ ಇರಲ್ಲ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಜೀಪ್ ಹತ್ತು, ಇಲ್ಲಾಂದರೆ ಜೀಪಿನಿಂದ ಹಗ್ಗ ಕಟ್ಟಿ ನಾಯಿಗೆ ಹೇಳ್ಕೊಂಡು ಹೋಗ್ತೀನಿ. ನಡಿ ಸುಮ್ಮನೆ. ನೋಡಮ್ಮ ಶಿಲ್ಪ, ನಿನ್ನನ್ನು ಆವಾಗಲೇ ನಂಬಲಿಲ್ಲ ನಾನು, ಆದರೆ ಇವಾಗ ನನಗೆಲ್ಲ ಗೊತ್ತಾಗ್ತಾ ಇತ್ತಮ್ಮ. ಇನ್ನೂ ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡಿದ್ದಾನೇನೋ ಗೊತ್ತಿಲ್ಲ. ಇನ್ನು ಒದ್ದು ಒಳಗೆ ಹಾಕಿ ವಿಷ ಕಕ್ಕಿಸ್ತೀನಿ, ಆಮೇಲೆ ಅದಕ್ಕೆ ತಕ್ಕಂಗೆ ಶಿಕ್ಷೆನೂ ಕೊಡಿಸ್ತೀನಿ. ಥೂ, ನಿನ್ನ ಜನ್ಮಕ್ಕಿಷ್ಟು. ಪೊಲೀಸರ ಇವನ್ನ ಸುಮ್ಮನೆ ಬಿಡಬೇಡ್ರಿ. ಒಟ್ಟ ಹೊರಗೆ ಬರಬಾರ್ದು, ಹಂಗೆ ಅವ್ನ ಒಳಗೆ ಹಾಕ್ಬಿಡ್ರಿ. ಇವನಿನ್ನೂ ಏನೇನು ತಪ್ಪು ಮಾಡಿದ್ದಾನೆ ಎಲ್ಲ ಕೇಳಿಕೊಂಡು ಅದ್ರ ತಕ್ಕಾಗಿ ಶಿಕ್ಷೆ ಕೊಡಿಸ್ತೀನಿ. ಇವನ ಜೀವನ ಪರ್ಯಂತ ಹೊರಗಡೆನೇ ಬರಬಾರ್ದು. ನಿಮ್ಮಿಂದ ಭಾಳ ಉಪಕಾರ ಆತ್ರಿ ಸಾಹೇಬ್ರ. ಸರ್, ಇದು ನನ್ನ ಕರ್ತವ್ಯ. ಮುಂದಿಂದೆಲ್ಲ ನನಗೆ ಬಿಡಿ, ನಾನು ನೋಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರೀತಿಯ ಜೀವನದಲ್ಲಿ ನಡೆದಂಥ ದುರಂತ ಘಟನೆಗೆ ಶಿಲ್ಪ ಆಗಿ ಬಂದು ಸೇಡು ತೀರಿಸ್ಕೊಂಡ್ಲು. ಕತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಎಲ್ಲರೂ ಓದ್ಕೊಂಡ್ಬಂದಿರಲ್ಲ? ಹ್ಞೂನ್ರಿ ಮೇಡಮ್. ಇವಾಗ ನಾನು ರಿವಿಷನ್ ಮಾಡ್ತೀನಿ. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಮೇಡಮ್ ಅವರೇ, ಹೇಳುವುದ? ಮೇಡಮ್ ಅವರೇ, ನಿಮಗೆ ಪ್ರಿನ್ಸಿಪಲ್ ಸರ್ ಕರೆಯತ್ತಾರೆ. ಹೌದಾ? ಆಯ್ತು, ಬರ್ತೀನಿ. ನೀವು ಹೋಗಿ, ನಾ ಬರ್ತೀನಿ. ಅಷ್ಟು ಮೇಡಮ್ ಅವರೇ. ನೋಡ್ರಿ, ಯಾರು ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಓದ್ಕೊಂಡು ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಪೂಜೆ ಬಾರವಲ್ಲೇ.
ಹೇಳ್ರಿ ಮೇಡಮ್. ನೀನು ಎಲ್ರಿಗೂ ಕ್ವಶನ್ ಕೇಳ. ಹಾಂ ಹ್ಞೂ ರೀ ಮೇಡಮ್. ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಎರಡು ಮಾಡಿಸಿ ಇಬ್ರಿಗೂ ಕ್ವಶನ್ ಕೇಳ. ಆಮೇಲೆ ಯಾರು ಉತ್ತರ ಕರೆಕ್ಟ್ ಹೇಳ್ತಾರೋ ಅವ್ರಿಗೆ 1 ಪಾಯಿಂಟ್. ಇವಾಗ ಎ ಗ್ರೂಪ್ ಅವ್ರು ಏನಾರ ಕರೆಕ್ಟ್ ಉತ್ತರ ಹೇಳಿದ್ರೆ ಅವ್ರಿಗೆ 1 ಪಾಯಿಂಟ್. ಆಮೇಲೆ ಕೊನೆಗೆ ನೀನು ಯಾರು ಗೆದ್ರು ಅಂತ ನೀನೇ ಡಿಸೈಡ್ ಮಾಡ್ಕೊ. ಆಯ್ತು ರೀ ಮೇಡಮ್ ಅವರ. ಆಮೇಲೆ ಯಾರು ಗಲಾಟೆ ಮಾಡ್ಲಾರ ನೋಡ್ಕೊ. ಹ್ಞೂ ರೀ ಮೇಡಮ್. ಇವಾಗ ನಾನು ಗ್ರೂಪ್ ಮಾಡ್ತೀನಿ. ಹಾಂ ಇವಾಗ ನೀವೆಲ್ಲ ಎಷ್ಟು ಜನ ಅದೀರಿ? 1 2 3 4 5 6. ಈಗ ರಾಜು, ತಮಣಿ ಮತ್ತು ಅನಿಲ್ ನೀವು 3 ಜನ ಒಂದು ಗ್ರೂಪ್ ಅಂದ್ರೆ ಬಿ ಗ್ರೂಪ್. ಆಯ್ತು. ಮತ್ತು ವಿಜಯ್, ರೀತಾ ಮತ್ತು ಮಂಜು ಒಂದು ಗ್ರೂಪ್ ಅಂದ್ರೆ ಎ ಗ್ರೂಪ್. ಇವಾಗ ನಾನು ಕ್ವಿಜ್ ಕೇಳ್ತೀನಿ. ಹಾಂ ಆಯ್ತು 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 ಆಯ್ತು. ನೀವು ನಾ ಕೇಳೋ ಪ್ರಶ್ನೆ ಒಳಗಡೆ ಉತ್ತರ ಹೇಳಕ್ಕೆ ಪ್ರಯತ್ನ ಪಡ್ತೀರಿ. ಹಾಗಂದ್ರೆ ಬರ್ರಿ, ಯಾಕೆ ತಡ, ನಾನು ಇಲ್ಲಿ ಮಕ್ಳಿಗೆ ಕೇಳ್ತೀನಿ, ನೀವು ಅಲ್ಲೇ ಉತ್ತರ ಹೇಳಕ್ಕೆ ಪ್ರಯತ್ನ ಪಡ್ರಿ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕ್ರಿ. ಫಸ್ಟ್ ಎ ಗ್ರೂಪ್. ವಿಜಯ್, ಸರಿ ಕೇಳು. ಒಂದು ಮನುಷ್ಯನ ಬಾಡಿ ಒಳಗೆ ಎಷ್ಟು ರಕ್ತ ಇರ್ತೈತಿ? ಈ ವಿಜಯ್ ಹೇಳೋಲಿ. ಊರ್ ಮಂಗ್ಯ ತಲಾಗ ಶಾಣ ತುಂಬ್ಕೊಂಡೇನ. ಮಂಜು ನೀವು ಸುಮ್ಮ ಕೂತ್ಕೊ, ಅವ್ನು ಹೇಳ್ತಾನೆ. 5.5 ಲೀಟರ್ಸ್. ಹಂಗಂದ್ರೆ ಎ ಗ್ರೂಪಿಗೆ 1 ಪಾಯಿಂಟ್. ನೆಕ್ಸ್ಟ್ ಬಿ ಗ್ರೂಪ್ ಒಳಗೆ ರಾಜು. ಕೇಳಮ್ಮ ತಾಯಿ, ಒಂದು ಸ್ಕೆಲಿಟನ್ ಬಾಡಿ ಒಳಗೆ ಎಷ್ಟು ಮೂಳೆಗಳಿರ್ತವೆ? 206. ಕರೆಕ್ಟ್. ಬಿಗೂ 1 ಪಾಯಿಂಟ್. ಎ ಗ್ರೂಪಿಂದ ಮಂಜು. ಕೇಳಿ ಎಲ್ಲ ಗೊತ್ತಾ? ಟಿವಿ ಕಂಡು ಹಿಡ್ದವ್ರು ಯಾರು? ಭಾಳ ಈಸಿ. ಜಾನ್ ಬಿಯಾರ್ಡ್. ಕರೆಕ್ಟ್. ಎಗೆ 2 ಪಾಯಿಂಟ್ಸ್. ಅನಿಲ್ ಕೇಳ. ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಸಿಕ್ಕ ಮೊದಲನೆಯ ವ್ಯಕ್ತಿ ಯಾರು? ಡಾಕ್ಟರ್ ರಾಜ್ಕುಮಾರ್. ಸರಿ ಉತ್ತರ. ಬಿಗೂ 2 ಪಾಯಿಂಟ್ಸ್. ನೆಕ್ಸ್ಟ್ ರೀಟಾ ಕೇಳು. ಈ ಸರ್ಕಲ್ಸ್ನಾಗ ಸಿಗ್ನಲ್ ಹಾಕಿರ್ತಾರಲ್ಲ, ಅದ್ರಾಗ ನಮಗೆ ಕೆಂಪು ಬಣ್ಣ ಏನು ಹೇಳ್ತೈತಿ? ಹೇಳಿ. ಸ್ಟಾಪ್. ಕರೆಕ್ಟ್. ಎಗೆ 3 ಪಾಯಿಂಟ್ಸ್. ನೆಕ್ಸ್ಟ್ ತಮಣ್ಣಿ ಕೇಳುವ. ಅದೊಂದು ಪ್ರಾಣಿ, ಅದು ಜಂಗಲ್ನಾಗಿರ್ತೈತಿ. ಅದು ಊಟ ಇಲ್ದಂಗೆ 1 ವರ್ಷ ಬದುಕ್ಬೋದು. ಅದು ಯಾವ ಪ್ರಾಣಿ? ಪೈಥಾನ್. ಕರೆಕ್ಟ್. ಬಿಗೆ 3 ಪಾಯಿಂಟ್ಸ್. ನೆಕ್ಸ್ಟ್ ಮತ್ತೆ ಎ ಗ್ರೂಪಿಂದ ಮಂಜು. ಕೇಳ. ನಾ ಕ್ಯಾಪ್ಟನ್ ಅದೀನಿ ಕ್ವಶನ್ಸ್ ಹೇಳೋದ್ರೊಳಗ ಮತ್ತು ಆ ಕ್ವಶನಿಗೆ ಆನ್ಸರ್ ಹೇಳೋದ್ರೊಳಗ. ಈ ಇಡೀ ವರ್ಲ್ಡ್ನಾಗೆ ಟಾಲೆಸ್ಟ್ ಬಿಲ್ಡಿಂಗ್ ಯಾವುದು? ದುಬೈ. ತಪ್ಪು. ಅದು ಬುರ್ಜ್ ಖಲೀಫಾ ಇನ್ ದುಬೈ. ಇವಾಗ ಏನಾದ್ರು ಬಿ ಸೆಕ್ಷನ್ ಸರಿಯಾದ ಉತ್ತರ ಹೇಳಿದ್ರೆ ಬಿ ಗ್ರೂಪ್ ಗೆದ್ದಂಗೆ. ಅಲ್ಲಿಂದ ರಾಜು. ಟೆಲಿಫೋನ್ ಕಂಡು ಹಿಡಿದವ್ರು ಯಾರು? ಗ್ರಹಾಂ ಬೆಲ್. ಕರೆಕ್ಟ್ ಉತ್ತರ. ಈಗ ಬಿ ಗ್ರೂಪ್ ಗೆದ್ದೈತಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.